ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ಸೇವಿಸಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಪ್ರತಿದಿನ ಸೇವಿಸೋಣ ಅಮೃತ ಬಿಂದು ಅಂತ ಹೇಳ್ತಾ, ಇನ್ನು ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನು ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಜನವರಿ 26ರ ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯನಿಗೂ ಹಬ್ಬವೇ ಸರಿ. ಯಾಕೆಂದ್ರೆ ಅಂದಿನ ದಿನ ಅಂದ್ರೆ ಜನವರಿ 26ನೇ ತಾರೀಕು 1950ನೇ ಇಸವಿಯಲ್ಲಿ ಭಾರತದ ಸಂವಿಧಾನ ರಚನೆಯಾಗಿದ್ದು ನಮಗೆಲ್ಲರಿಗೂ ಸಿಕ್ಕಂತಹ ಗೌರವಯುತ ದಿನ. ಅದರಲ್ಲೂ ಬ್ರಿಟಿಷರು ರೂಪಿಸಿದಂತಹ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935ನ್ನ ಬದಲಿಸಿದಂತಹ ದಿನ. ಸಂವಿಧಾನ ಜಾರಿಗೆ ಬಂದಂತಹ ದಿನವನ್ನ ನೆನಪಿಟ್ಟುಕೊಳ್ಳೋದಿಕ್ಕೆ ಇಂದಿನ ದಿನವನ್ನ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಅಂತ ಆಚರಿಸಲಾಗುತ್ತೆ. ನಮ್ಮ ಭಾರತವನ್ನ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು. ಬ್ರಿಟಿಷ್ ರಾಜ್ ಆಳ್ವಿಕೆಯಿಂದ ನಮ್ಮ ಭಾರತ ಸುದೀರ್ಘ ಹೋರಾಟದ ನಂತರ ಸ್ವಾತಂತ್ರ್ಯ ಪಡೆಯಿತು. 1947ನೇ ಇಸ್ವಿ ಆಗಸ್ಟ್ 14ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಸಹ 1950ನೇ ಇಸ್ವಿ ಇಂದಿನ ದಿನ ಜನವರಿ 24ನೇ ತಾರೀಕು ನಮ್ಮ ಭಾರತದ ಸಂವಿಧಾನ ರಚನೆಯಾಗಿದ್ದಂತಹ ದಿನ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಇದು ಸಂತೋಷದ ಮತ್ತು ಗೌರವ ಸಿಕ್ಕಂತಹ ವಿಶೇಷ ದಿನ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಂದ್ರೆ ಇರುವಂತಹ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 08041219999. ಖಂಡಿತವಾಗಿಯೂ ಕರೆ ಮಾಡಬಹುದು, ಗುರುಜರ ಜೊತೆಗೆ ನೇರವಾಗಿ ಮಾತಾಡಬಹುದು. ಇನ್ನು ಪತ್ರಗಳನ್ನು ಬರಿತೀರಿ ಅಂದ್ರೆ ಜಿ ಕನ್ನಡ ವಾಹಿನಿ, ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಇನ್ನು ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ರೆಕಾರ್ಡ್ ಮಾಡಿ ಕಳಿಸಬಹುದು. ನೀವು ರೆಕಾರ್ಡ್ ಮಾಡಿ ಕಳಿಸುವಂತಹ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಮತ್ತು ನೀವು ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ ಬೇರೆನೇ ಇದೆ, 9538868222, 953888682222. ಖಂಡಿತವಾಗಿಯೂ ವಾಟ್ಸ್ಆಪ್ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿ. ನೀವು ಕಳಿಸುವಂತಹ ವಿಡಿಯೋದಲ್ಲಿ ಆಡಿಯೋ ಮತ್ತು ವಿಡಿಯೋ 2 ಕ್ಲಾರಿಟಿ ಆಗಿರಲಿ. ಜನ್ಮ ದಿನಾಂಕ, ಜನ್ಮ ಸಮಯ ಇದ್ಯಾವುದು ಬೇಕಾಗಿಲ್ಲ. ನಿಮ್ಮ ಸ್ವರ್ತರಂಗ ಸ್ಪಷ್ಟವಾಗಿರಲಿ. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಅಕಸ್ಮಾತ್ ಆಗಿ ವಿಡಿಯೋ ಪ್ಲೇ ಆಗೋದು ಬೇಡ ಅಂತಿದ್ರು ಕೂಡ ಅದನ್ನು ಕೂಡ ಸ್ಪಷ್ಟವಾಗಿ ಪ್ಲೇ ಮಾಡಬೇಡಿ ಅಂತ ಹೇಳಿ ಕಳಿಸಿ. ಇನ್ನು ಕಳೆದ 2 ವರ್ಷಗಳಿಂದ ಈ ಕೋವಿಡ್ ಮಹಾ ಸಾಂಕ್ರಾಮಿಕ ರೋಗ ಕೊರೋನಾ ನಮ್ಮೆಲ್ಲರನ್ನ ಕಿತ್ತು ತಿಂತಾ ಇದೆ. ಲಕ್ಷಾಂತರ ಜನರ ಜೀವ ಹೋಗಿದೆ, ಕೋಟ್ಯಂತರ ಜನರ ಜೀವನವೇ ಅಸ್ತವ್ಯಸ್ತ ಆಗಿದೆ. ದಿಕ್ಕು ದೆಸೆ ಕಾಣದೇ ಇರುವಂತೆ ಮಾಡಿರುವಂಥದ್ದು ಈ ಮಹಾ ಸಾಂಕ್ರಾಮಿಕ ರೋಗ
ಕೋವಿಡ್ ಕೊರೋನಾ. ಹಾಗಾಗಿ ಕೋವಿಡ್ ತಡೆಯೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುವಂಥದ್ದು. ಅದಕ್ಕಾಗಿ ನಾವು ಕೋವಿಡ್ ನಿಯಮಗಳನ್ನು ಒಂದಿಷ್ಟು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಮಾಸ್ಕ್ ಅನ್ನ ಧರಿಸೋದು ಮತ್ತು ಸ್ಯಾನಿಟೈಸರ್ನ ಬಳಸೋದು, ಸ್ವಚ್ಛವಾಗಿರೋದು, ಬಿಸಿ ಆಹಾರ ಪದಾರ್ಥವನ್ನ ಸೇವಿಸೋದು, ಎಲ್ಲೂ ಪ್ರಯಾಣವನ್ನ ಮಾಡದೇ ಇರೋದು, ಅವಶ್ಯಕತೆ ಇದ್ರೆ ಮಾತ್ರ ಮಾಡೋದು ಮತ್ತು ಮನೆಯಲ್ಲಿ ಪ್ರತಿ ಸದಸ್ಯರ ಬಗ್ಗೆ, ಪುಟ್ಟ ಮಕ್ಕಳ ಬಗ್ಗೆ, ಹಿರಿಯ ಸದಸ್ಯರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ, ಕೋವಿಡ್ನ 2 ಲಸಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಈ ಎಲ್ಲ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸೋಣ ಮತ್ತು ಕೋವಿಡ್ ಹರಡದಂತೆ ತಡೆಯೋಣ. ಅದರಲ್ಲೂ ಈಗ 3ನೇ ಅಲೆ ಬರ್ತಾ ಇರೋದು, ಅದರ ಸೂಚನೆ ನೀಡ್ತಾ ಇರೋದು ಅತ್ಯಂತ ಆತಂಕದ ವಿಷಯ. ಪ್ರತಿದಿನ ನಾವು ವಾಹಿನಿಗಳಲ್ಲಿ ನೋಡ್ತಾ ಇರೋ ಹಾಗೆ 30,000ಕ್ಕಿಂತ ಹೆಚ್ಚಿನ ಕೇಸ್ಗಳನ್ನು, ಕೋವಿಡ್ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಖಂಡಿತವಾಗಿಯೂ ಕಡ್ಡಾಯವಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸಲೇಬೇಕು ಮತ್ತು ಇದೆಲ್ಲ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಜವಾಬ್ದಾರಿ, ಹೊಣೆಗಾರಿಕೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಗಣರಾಜ್ಯೋತ್ಸವ ದಿನ ಇವತ್ತು ಬುಧವಾರ. ಹಾಗಾಗಿ ಈ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡಿದ್ದಾಯಿತು. ಈಗ ಗುರುಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಭಲೋ ಭಾರತ್ ಮಾತಾ ಕಿ ಜೈ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡಿ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. 73ರ ಗಣರಾಜ್ಯೋತ್ಸವದ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಕೋರುತ್ತಾ, ಗಣರಾಜ್ಯೋತ್ಸವ ಇದು ಬಹಳ ಅರ್ಥಪೂರ್ಣವಾಗಿರತಕ್ಕಂಥ ದಿನ. ತಾಯಿ ಭಾರತಾಂಬೆಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ನಮ್ಮ ಕನ್ನಡದ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಎಲ್ಲ ಕನ್ನಡದ ಅಭಿಮಾನಿಗಳಿಗೂ ಇವತ್ತು 73ರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂತರಾದರ್ಶಾನ್ ನಿತ್ಯಪುಷ್ಠಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಜಾತವೇದಸೇ ಸರ್ವಾಮಸೋಮರಾದೀತೋ ನಿದಹಾತಿ ವೇದಾಃ ಸರಪರ್ಷತತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುಧರಸಿಧರಸೇ ನಮಃ. ತಾಯಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ,
ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ, ಒಳ್ಳೆಯ ಮನೋಕಾಮನೆಗಳ ಸಿದ್ಧಿಯಾಗಲಿ, ತಮ್ಮೆಲ್ಲರ ಇಷ್ಟಾರ್ಥಗಳ ಸಿದ್ಧಿಯಾಗಲಿ ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ತಾ, ಕಲ್ಯಾಣಾಂತರಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಸರ್ವರನ್ನೂ ರಕ್ಷಣೆ ಮಾಡುತ್ತಿರತಕ್ಕಂತಹ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸುಪನೆಯಾಗಿರತಕ್ಕಂತಹ ಶ್ರೀನಿವಾಸನ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಇನ್ನು ಈ ಶುಭ ದಿನ ಬುಧವಾರ, ಸರ್ವರಿಗೂ ಸಹಿತ ತಮ್ಮದೇ ಆದಂತಹ ಕಾಯಕದಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂತಹ ರೀತಿಯಲ್ಲಿರುತ್ತೆ. ಆದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ತರಹ ಇರುತ್ತೆ. ಎಲ್ಲರ ಮನಸ್ಥಿತಿಗಳಲ್ಲೂ ಇರ್ತಕ್ಕಂತಹ ಒಂದು ಅಸಮಾಧಾನ ಏನಪ್ಪಾ ಅಂದರೆ, ನಾವು ಕೆಲವಷ್ಟು ಕ್ಷಣ ಅಥವಾ ಕೆಲವೊಂದು ಕಾಲ ನಾವು ಅಸಮರ್ಥರಾಗ್ಬಿಡ್ತೀವೇನೋ, ಸಮರ್ಥರಾಗೋದಿಲ್ವೇನೋ, ಅಥವಾ ನಾವು ಅಂದುಕೊಂಡಿದ್ದ ಸಾಧನೆ ಮಾಡೋಕ್ಕಾಗುತ್ತೋ ಇಲ್ವೋ, ಅಥವಾ ನಮಗೆ ಸಂಪೂರ್ಣವಾಗಿ ಭಗವಂತ ನಮಗೆ ಮೋಸನೆ ಮಾಡಿದ್ದಾನೇನೋ, ಅಥವಾ ನಾವು ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆಯೋ ಇಲ್ವೋ, ಈ ಪ್ರಕಾರ 10 ಹಲವಾರು ವಿಭಿನ್ನ ಆಲೋಚನೆಗಳು ಎಲ್ಲರಲ್ಲೂ ಮನೆ ಮಾಡಿರುತ್ತೆ. ಒಬ್ಬ ವ್ಯಕ್ತಿಯನ್ನು ನೋಡಿ ಮತ್ತೊಬ್ಬ ವ್ಯಕ್ತಿ ಯೋಚನೆ ಮಾಡತಕ್ಕಂತಹ ರೀತಿ ಹೀಗೆ. ಆ ವ್ಯಕ್ತಿ ಮೊನ್ನೆ ನಮ್ಮ ಕಣ್ಣೆದುರುಗ ಓಡಾಡಿದಂತಹವರು, ಮೊನ್ನೆಯಷ್ಟೇ ಕೆಲಸಕ್ಕೆ ಸೇರಿದಂತಹವರು, ಮೊನ್ನೆಯಷ್ಟೇ ನಮ್ಮ ಜೊತೆ ಆಟ ಆಡಿಕೊಂಡು ಅಥವಾ ನಮ್ಮ ಮುಂದೆ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡಲ್ವಾ ಅಂತ ಒಂದಷ್ಟು ಆಲೋಚನೆ ಮಾಡಿ ನಮ್ಮನ್ನು ನಾವೇ ಎಲ್ಲೋ ಒಂಥರ ಕೀಳು ಮಟ್ಟದಲ್ಲಿ ನೋಡ್ಬಿಟ್ಟು ಆ ಕೀಳಿರಿಮೆ ಎಂಬತಕ್ಕಂಥದ್ದು ನಮ್ಮನ್ನು ನಾವು ನೋಡುವಂಥದ್ದು. ನಾವು ಇನ್ನೊಬ್ಬರು ನೋಡೋದಿಲ್ಲ. ಇನ್ನೊಬ್ಬರನ್ನ ಕಂಪೇರ್ ಮಾಡಿದಾಗ ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಂಡಂಗೆನೆ ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಒಳಗಿರುವ ಶಕ್ತಿಯನ್ನ ನಾವೇ ಕುಗ್ಗಿಸ್ತೀವಿ. ಇಂಥ ಒಂದು ನೆಗೆಟಿವ್ ಪ್ರತಿಯೊಬ್ಬರಲ್ಲೂ ಸಹಿತ ಮನೆ ಮಾಡಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನೊಬ್ಬರು ನೋಡಿ ನಾವು ನಂಗೆ ಆಗ್ಲಿಲ್ವಲ್ಲ ಅನ್ನೋ ತರ ಯೋಚನೆ ಮಾಡೋದಕ್ಕಿಂತ ನಾನು ಹಂಗಾಗಬೇಕಾದ್ರೆ ಏನ್ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಾವು ಮಾಡೋದಿಲ್ಲ. ಆ ಕ್ಷಣ ನಾವು ಆಲೋಚನೆ ಮಾಡೋದು, ನನ್ನ ಯೋಗ್ಯತೆ ಇಷ್ಟು, ನನ್ನ ಹಣೆ ಬಾರ ಇಷ್ಟು, ನಾನು ಎಷ್ಟು ಶ್ರಮಪಟ್ಟರು ಇಷ್ಟೇ. ಆ ಇಷ್ಟೇ ಎಂಬತಕ್ಕಂಥದ್ರಲ್ಲಿ ಮುಂದೆ ಹಾಕುವ ಹೆಜ್ಜೆ, ಆ ಪವರ್ ಏನಿದೆ ಅದನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ. ಇದು ಸಾಕಷ್ಟು ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥ ನೋವು. ಅವ್ರಿಗಿನ್ನ ನಾವೇನು ಕಡಿಮೆ ಅಂದಾಗ ನಾವು ಮೇಲಿದ್ದೇವೆ. ಅವರಿಗಿನ್ನ ನಾವೇನು ಕಡಿಮೆ, ನಾವೆಲ್ಲದರಲ್ಲೂ ಶ್ರಮಿಸ್ತಾ ಇದ್ದೀವಿ. ಅವ್ರಿಗಿನ್ನ ಮುಂಚಿತ ಬೆಳಿಗ್ಗೆ ಎದ್ದೇಳ್ತಾ ಇದ್ದೀವಿ, ನಮ್ಮ ನಿತ್ಯ ಕರ್ಮಾನುಷ್ಠಾನ ಮಾಡ್ತಿದ್ದೀವಿ, ದೇವರ ದರ್ಶನ ಮಾಡ್ತಿದ್ದೀವಿ, ಪೂಜೆ ಪುನಸ್ಕಾರ ಮಾಡ್ತಿದ್ದೀವಿ, ದಾನ ಧರ್ಮಗಳು ಮಾಡ್ತಿದ್ದೀವಿ. ಇನ್ನೊಬ್ಬರ ಕಷ್ಟ ಅಂದ್ರೆ ಕಷ್ಟಕ್ಕೆ ಅವ್ರ ಮನೆ ಬಾಗಿಲಲ್ಲಿ ನಿಂತು ಅವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದೇವೆ. ನಮಗಿಲ್ದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರನ್ನು ಉದ್ಧಾರ ಮಾಡಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿದ್ದೇವೆ. ಇಲ್ಲಿವರೆಗೂ ನಾವು ಮೇಲೆ ಇದ್ದೇವೆ. ಇದೆಲ್ಲ ಆದ ನಂತರ ಒಂದು ಮಾತಾಡ್ತೀವಲ್ಲ, ನಮ್ಮ ಹಣೆ ಬರನೇ ಇಷ್ಟು, ನಮ್ಮ ಕರ್ಮನೇ ಇಷ್ಟೇ ಬಿಡು ನಮ್ಮ ಹಣೆ ಬರ. ಆ ಮಾತಿದೆಯಲ್ಲ, ಅದು ನಮಗೇ ಗೊತ್ತಿಲ್ಲದಂಥ ರೀತಿ ನಮ್ಮನ್ನು ಸಂಪೂರ್ಣವಾಗಿ ಪಾದದಳೆಗೆ ಹಾಕ್ಕೊಂಡು, ಇಲ್ಲಿ ಸಾಮಾನ್ಯ ಹೇಳಬೇಕಂದ್ರೆ ವಾಮನ ಅವತಾರದಲ್ಲಿ ಹೇಗೆ ಬಲಿಚಕ್ರವರ್ತಿ ಪಾದತಳೆ ಕೂತ್ಕೊಂಡು, ಅದೇ ಪ್ರಕಾರ ನಮ್ಮೊಳಗಿರುವ ಶಕ್ತಿಯನ್ನ ನಾವೇ ಪಾದತಳೆಗೆ ಹಾಕಿ ಅದನ್ಬಿಡ್ತೀವಿ. ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಆಗ ಒಂದು ಒಳ್ಳೆ ಬದುಕನ್ನು ನಾವು ಕಾಣಬಹುದು. ಇವತ್ತು ಅವ್ರು ಮುಂದಿದ್ದಾರೆ, ನಾಳೆ ನಾವು ಆ ಸ್ಥಾನಕ್ಕೆ ನಿಂತ್ಕೊಳ್ತೀವಿ. ನಾವು ಸಹಿತ ಹಾಗೆ ಮುಂದಕ್ಕೆ ಬರ್ತೀವಿ. ನಾವು ಸಹಿತ ಶ್ರಮಿಸಬಹುದು. ಶ್ರಮ ಪಟ್ಟರೆ, ನಾವು ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಒಂದು ದಿವಸ ತಡ ಆಗ್ಬೋದಷ್ಟೇ. ಸಾಮಾನ್ಯಕ್ಕೆ ಈ ರನ್ನಿಂಗ್ ರೇಸಲ್ಲಿ ಓಡತಕ್ಕಂಥವ್ರನ್ನ ನಾವು ನೋಡಿದ್ದೇವೆ. ಅವರ ರನ್ನಿಂಗ್ ರೇಸಲ್ಲಿ ನೋಡಬೇಕಾದ್ರೆ ಓಡುವಂಥವ್ರು ಒಂದಷ್ಟು ಜನ ಪಟುಗಳು ಇರ್ತಾರಲ್ಲ, ಕ್ರೀಡಾಪಟುಗಳು, ಒಂದು 10 ಜನ ಅಥವಾ 8 ಜನ 15 ಜನ ಒಂದು ಸರತಿ ಸಾಲ ನಿಂತಿರ್ತಾರೆ. ಎಲ್ಲರೂ ಸರಿಸಮಾನವಾಗಿರ್ತಾರೆ. ಅಲ್ಲಿರ್ತಕ್ಕಂಥ ಕೋಚೋ ಅಥವಾ ಅದನ್ನ ಗೈಡ್ ಮಾಡ್ತಕ್ಕಂಥವ್ರು ಯಾರೋ ಒಬ್ಬ ಲೀಡರು, ಆತ ಏನ್ ಮಾಡ್ತಾನೆ, ಒಂದು ಗನ್ ಫೈರ್ ಮಾಡೋದು ಅಥವಾ ಏನೋ ಒಂದು ಶಬ್ದ ಮಾಡ್ತಾನೆ ಅಥವಾ ಒಂದು ವಿಜುವಲ್ ಆಗ್ತಾನೆ, ಎಲ್ಲರೂ ಓಟಕ್ಕೆ ಶುರು ಮಾಡ್ತಾರೆ. ಆ ಓಡುವಾಗ ಬುದ್ಧಿವಂತನ ಓಟ ಹೇಗಿರುತ್ತೆ ಅಂದ್ರೆ, ಓಡೋರೆಲ್ಲ ಓಡ್ಲಿ, ಅವ್ರು ನೋಡಿ ನಾನು ಮುಂದೆ ಓಡೋಣ ಅನ್ನೋ ಆ ಬುದ್ಧಿವಂತಿಕೆ ಅವನಲ್ಲಿ ಆಲೋಚನೆ ಮಾಡ್ತಾನೆ. ಹಾಕುವ ಹೆಜ್ಜೆಯನ್ನ ನಿಧಾನಕ್ಕೆ, ಆ ಎದೆ ಬಡಿತ ಹೇಗಿರಬೇಕು, ಅವನ ಶೈಲಿ ಹೇಗಿರಬೇಕು, ಅದನ್ನು ಆಲೋಚನೆ ಮಾಡಿ ನಿಧಾನಕ್ಕೆ ಮುಂದುವರಿತಾನೆ. ಯಾರೂ ಸಹಿತ ಹಾಕಿದ ಮೊದಲನೇ ಹೆಜ್ಜೆಯನ್ನೇ ಬಹಳಷ್ಟು ರಭಸವಾಗಿ ವೇಗವಾಗಿ ಓಡೋದಿಲ್ಲ. ಯಾವಾಗ ಆ ರಭಸತೆ ಮತ್ತು ವೇಗ ಎಂಬತಕ್ಕಂಥದ್ದು ನಮ್ಮ ಹೃದಯಕ್ಕೆ ನಾವು ಹೆಚ್ಚು ವರ್ಕ್ ಕೊಡ್ತೀವೋ, ಮುಂದೆ ಅದು ಹೆಚ್ಚು ಬಾಳಿಕೆ ಬರಲ್ಲ ಮತ್ತು ಹೆಚ್ಚು ಅದು ಅಭಿವೃದ್ಧಿ ಆಗಲ್ಲ. ಮತ್ತೆ ಅದಕ್ಕೆ ಮುಂದಕ್ಕೆ ನಮಗೆ ದಾರಿ ಕೊಡೋದಕ್ಕೂ ಅದಕ್ಕೂ ಆಯಾಸ ಆಗಿಬಿಡುತ್ತೆ. ಆದರೆ ಇಲ್ಲಿ ನಿಮ್ಮ ಆಲೋಚನೆ ಬಹಳ ಮುಖ್ಯ, ನಿಮ್ಮ ಯೋಚನೆ ಬಹಳ ಮುಖ್ಯ. ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ. ಮನುಷ್ಯ ಒಂದು ವಿಚಾರ ಎಲ್ಲರೂ ತಿಳ್ಕೊಳ್ಳುವಂಥದ್ದು ಏನಪ್ಪಾ ಅಂದ್ರೆ, ತಾಯಿ ಗರ್ಭದಿಂದ ಬಂದಿದ್ದೇವೆ. ನಮ್ಮ ಕಾಯಕವನ್ನು ಮುಗಿಸಿದ್ರೆ 1 ಸೆಕೆಂಡು ಸಹಿತ ನಾವು ನಿಲ್ಲಿಕ್ಕಾಗುವುದಿಲ್ಲ. ನಮ್ಮ ಕೆಲಸ ಮುಗೀತು. ಈ ದೇಹ ಒಳಗಿರುವಂಥ ಆತ್ಮ, ಉರಿತಿರ್ತಕ್ಕಂಥ ಜ್ಯೋತಿ ಮಾತಾಡುವ ಈ ಮಾತು
ಯಾವಾಗ ಭಗವಂತ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿರ್ತಾನೋ, ಆ ಫುಲ್ ಸ್ಟಾಪ್ ಇಟ್ಟದ್ದು ಭಗವಂತನ ಕೈಲಿದೆ. ಅದು ಆತನಿಗೆ ಗೊತ್ತದು. ತಾಯಿ ಗರ್ಭದಿಂದ ಹೊರಬರಬೇಕಾದ್ರೇನೆ ಸ್ಟಾರ್ಟಿಂಗು ಎಂಡಿಂಗು ಅವಾಗಲೇ ಎಂಟ್ರಿ ಆಗೋಗ್ಬಿಟ್ಟಿರುತ್ತೆ. ಈ ಸಮಯಕ್ಕೆ ನೀನು ಆಚೆ ಹೋಗ್ತಿದ್ಯಾ, ಈ ಸಮಯಕ್ಕೆ ನೀನು ಒಳಗಡೆ ಬರ್ತೀಯ. ಆ ಒಳಗಡೆ ಬರ್ತೀಯಾ ಹೊರಗೆ ಹೋಗ್ತೀಯಾ ಅನ್ನೋದನ್ನ ಖಂಡಿತವಾಗ್ಲೂ ಯಾರೂ ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇನ್ನಷ್ಟು ಟೆಕ್ನಾಲಜಿ ಬರ್ಬೋದು, ಇನ್ನಷ್ಟು ಔಷಧಿಗಳು ತಯಾರಾಗ್ಬೋದು, ಇಷ್ಟು ಔಷಧಿಗಳು, ಇಷ್ಟು ವ್ಯವಸ್ಥೆಗಳು, ಇಷ್ಟೆಲ್ಲ ನಡೀತಾ ಇದೆ. ಮನುಷ್ಯನಿಗೆ ಏನು ಕೊರತೆನೇ ಇಲ್ಲ. ಚಂದ್ರಲೋಕಕ್ಕೂ ಸರಿ, ಅಂಗಾರಕನ ಲೋಕಕ್ಕೂ ಸರಿ, ಕುಜಲೋಕಕ್ಕೂ ಸರಿ, ಎಲ್ಲ ಕಡೆಗೂ ಸಿದ್ಧ. ಈ ಭೂಮಿನ ಬಿಟ್ಟು ಆಕಾಶದ ನಾವು ಜಿಗಿತಾ ಇದ್ದೀವಿ, ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಅಲ್ಲಿ ಏನಿದೆ ಎಂಬತಕ್ಕಂಥದ್ದನ್ನು ನೋಡಿ ಬರ್ಬೋದೇ ವಿನಃ ಸ್ವತಂತ್ರ ಬದುಕನ್ನು ಮಾಡಲಿಕ್ಕಾಗಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಈ ಒಂದು ವಿಶೇಷವಾಗಿರತಕ್ಕಂತಹ ಜ್ಞಾನಚಕ್ಷುವಿನಿಂದ ನಾವು ಮನುಷ್ಯರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಸಣ್ಣದಾದಂತಹ ಒಂದಿಷ್ಟು ವಿಚಾರ ಮಾತ್ರ. ಒಬ್ಬರನ್ನು ನೋಡಿ ಅಸೂಯೆ ಪಡತಕ್ಕಂಥದಕ್ಕಿನ್ನ ಭಗವಂತ ನಮ್ಗೆ ಎಂತಹ ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ. ಆ ಕೊಟ್ಟಂತಹ ಸುಂದರವಾದ ಬದುಕಲ್ಲಿ ನಾನು ಬದುಕಿ ಇನ್ನೂ 4 ಜನ ಬದುಕಿಸಬೇಕು ಅಂತ ನನ್ನ ಯೋಗ್ಯತಾನುಸಾರ ನಾನು ಚಿಂತನೆ ಮಾಡಿಬಿಟ್ರೆ ನಾನು ಆರೋಗ್ಯವಾಗಿರುತ್ತೇನೆ. ನಾವು ಆರೋಗ್ಯವನ್ನು ಕೆಡಿಸ್ಕೊಳ್ಳೋದು ಎಲ್ಲಿಯಪ್ಪ ಅಂದ್ರೆ ಹುಚ್ಚು ಆಲೋಚನೆಗಳಿಂದ. ಅವರಂಗೆ ನಾನಾಗಲಿಲ್ಲ, ಅವರಂಗೆ ನಾನಿಲ್ಲ, ಅವ್ರ ಥರ ನಾನು ಆಗ್ತಾ ಇಲ್ಲ, ಅಥವಾ ಅವರ ಶ್ರಮಕ್ಕೆ ಅವ್ರು ಏನೂ ಶ್ರಮ ಪಡ್ತಿದ್ರು ಮುಂದೆ ಹೋಗ್ತಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಅವ್ರು ಏನೂ ಶ್ರಮಿಸಿದ್ದಾರೆ, ಆತ ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅವನ ಶ್ರಮ ಯಾವುದೋ ಒಂದು ರೀತಿ ಇದೆ. ಅವನಿಗೆ ಯಾವ ಗುರುಗಳು ಅವನಿಗೆ ಉಪದೇಶ ಕೊಟ್ಟಿದ್ದಾರೋ, ಯಾವ ಮಾರ್ಗದಲ್ಲಿ ಅವನು ನಡೆದಿದ್ದಾನೋ, ನಡೆದ ಹೆಜ್ಜೆ ಹಾಕುವ ಹೆಜ್ಜೆಯಲ್ಲಿ ಒಂದು ಹೆಜ್ಜೆ ಮುಂದೆ ದಾಟಿಬಿಟ್ಟಿರ್ತಾನೆ. ಆ ದಾಟಬೇಕಾದ್ರೆ ಅಲ್ಲೊಂದು ವಿಭಿನ್ನ ಕಲೆ ಇದೆ, ವಿಭಿನ್ನ ಶೈಲಿ ಇದೆ. ಎಲ್ಲರೂ ವ್ಯಾಪಾರಸ್ಥರೆ, ಎಲ್ಲರೂ ವ್ಯಾಪಾರ ಮಾಡ್ತಾರೆ. ಬೆಳಿಗ್ಗೆ ಹೋಗ್ತಾರೆ ಮಾರುಕಟ್ಟೆಗೆ, ಎಲ್ಲರೂ ಗಾಡಿಗಳು ತೊಳ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ತರ ವೆಜಿಟೇಬಲ್ಸ್, ಎಲ್ಲಾ ತರ ತರಕಾರಿಗಳು 4 ಕೆಜಿನೋ 5 ಕೆಜಿನೋ 10 ಕೆಜಿನೋ ಗುಡ್ಡೆಗಳು ಹಾಕೋತಾರೆ. ಪ್ರತಿಯೊಬ್ಬರು ಸಹಿತ ವ್ಯಾಪಾರಕ್ಕಾಗಿ ಬೆಳಗ್ಗೆ 8 ಗಂಟೆ ಪ್ರತಿಯೊಬ್ಬರು ಮನೆಗಳ ಮುಂದೆ ವ್ಯಾಪಾರಕ್ಕೆ ಬರ್ತಾರೆ. 4 ಗಂಟೆಗೆ ಗಾಡಿ ಖಾಲಿ ಮಾಡೋರು ಸ್ವಲ್ಪ ಜನ ಇದ್ದಾರೆ. ಮಾರನೇ ದಿವಸ ಬೆಳಿಗ್ಗೆ ಉಳಿಸ್ಕೊಂಡು ಹೋಗೋರು ಸ್ವಲ್ಪ ಜನ ಇದ್ದಾರೆ. ತಂದು 2 ಗಂಟೆಗಳ ಕಾಲ ಮುಗಿದು ಹೋಗುವಂತವ್ರು ಸ್ವಲ್ಪ ಜನ ಇದ್ದಾರೆ. ಅವರ ಬುದ್ಧಿವಂತಿಕೆ, ಅವರ ಮಾತಿನ ಶೈಲಿ, ಹೇಳ್ತಾರಲ್ಲ ಈ ಕ್ಯಾರೆಟ್ ಇಲ್ಲಿ ಬೆಳೆದಿದ್ದಲ್ಲ, ಇದು ಊಟಿಯಲ್ಲೇ ಬೆಳೆದಿದ್ದು, ಅಲ್ಲಿ ಪಕ್ಕದ ರೈತನೇ ಬೆಳೆದಿರ್ತಾನೆ ಅದನ್ನ, ಆದ್ರೆ ಅದಕ್ಕೆ ಊಟಿ ಅಂತಕ್ಕಂಥ ಹೆಸರನ್ನಿಟ್ಟು ಅದನ್ನು ದಬಾಯಿಸಿ ಬಿಡ್ತಾರೆ. ಒಂದು ಮೆಣಸಿನ್ಕಾಯಿ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಮೆಣಸಿನ್ಕಾಯಿ ಎಷ್ಟು ಅಸಿಡಿಟಿ, ಅದೆಷ್ಟು ಗ್ಯಾಸ್ಟ್ರಿಕ್ ಏನು ಅಂತ ಅದು ಯಾರಿಗೆ ಗೊತ್ತಿದೆ? ಬಟ್ ಅವನು ಹೇಳುವ ಕಲೆ, ಆ ಪ್ರೆಸೆಂಟೇಷನ್ ಇದೆಯಲ್ಲ, ಮಾತಾಡುವಂತಹದ್ದು ಇದೆಯಲ್ಲ, ಅದನ್ನ ಒಬ್ಬರಿಂದ ಕಲ್ತಿರ್ತಾನೆ. ಅದರಿಂದ ಮನುಷ್ಯ ಈ ಅಸೂಯತೆನ ಬಿಟ್ರೆ, ನಾವೆಲ್ಲರೂ ಒಂದು ಎಂಬತಕ್ಕಂಥದ್ದಿದ್ರೆ, ಎಲ್ಲರಲ್ಲೂ ಸಮಬಾಳತ್ವವನ್ನು ನಾವು ನೋಡಿದ್ರೆ, ಆಗ ಗಣರಾಜ್ಯೋತ್ಸವಕ್ಕೂ ಸಹಿತ ಒಂದು ಸಂಪೂರ್ಣವಾದಂತಹ ಒಂದು ಅರ್ಥ ಬರುತ್ತೆ. 73 ವರ್ಷ ದಾಟಿದ್ರೂ ಇವತ್ತಿಗೂ ಸಹಿತ ನಮ್ಮಲ್ಲಿ ಅಸೂಯೆ ಅಂತಕ್ಕಂಥದ್ದು ಒಂದಷ್ಟು ಬೇರೆ ಬೇರೆ ತರ ಚಿಂತನೆಗಳಾಗಿ ಇನ್ನೂ ನಾವು ಎಲ್ಲೋ ಒಂದು ಕಡೆ ಇದ್ದೀವಿ ವಿನಃ ನಾವೆಲ್ಲರೂ ಒಂದಾಗಿ ಬದುಕುವಂತಹ ಗುಣ ಇನ್ನೂ ನಮ್ಮಲ್ಲಿ ಬರಲೇ ಇಲ್ಲ. ಈ ಅಸೂಯೆ, ಒಂದಷ್ಟು ವ್ಯತ್ಯಾಸಗಳು ನೋಡತಕ್ಕಂತಹದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂತಹದ್ದು, ಇನ್ನೊಬ್ಬರನ್ನ ದೂಷಿಸ್ತಕ್ಕಂತಹದ್ದು, ಇದರಲ್ಲೇ ನಮ್ಮ ಅರ್ಧ ಆಯುಷ್ ಹೋಯ್ತು. ನಮಗಾಗಿ ಕೊಟ್ಟದ್ದು ಭಗವಂತ ಇಷ್ಟು ಕೊಟ್ಟಿದ್ದಾರೆ, ಕೊಟ್ಟಿದ್ರಲ್ಲಿ 4 ಜನ ಹಂಚ್ಕೊಳ್ತೀನಿ. ಇವತ್ತಲ್ಲ ನಾಳೆ ನಾವು ಸಹಿತ ಒಂದು ಆಸ್ಥಾನಕ್ಕೆ ಬರ್ತೀವಿ. ಆ ಬರ್ಲಿಕ್ಕಾಗಿ ನಮ್ಮ ಸಾಧನೆ ಬೇಕು, ಸರಿಯಾದ ಮಾರ್ಗದರ್ಶನ ಬೇಕು, ಒಳ್ಳೆ ಗುರುಗಳ ಅನುಗ್ರಹ ಬೇಕು, ಸರಿಯಾದಂತಹವ್ರನ್ನ ನಾವು ನೋಡಿ ಅವರ ಜೀವನ ಶೈಲಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಆಗ ಗಣರಾಜ್ಯೋತ್ಸವದ ಸಂಪೂರ್ಣವಾದಂತಹ ಒಂದಷ್ಟು ಅರ್ಥಗರ್ಭಿತವಾದ ವಿಚಾರಗಳು ನಿಮ್ಮೆಲ್ಲರಲ್ಲೂ ಸೇರುತ್ತೆ. ಮತ್ತೊಮ್ಮೆ 73ರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಆಗ್ಲೇ ನೀವು ಹೇಳ್ತಿದ್ರಿ ನಮ್ಮ ಕೆಟ್ಟ ಆಲೋಚನೆಗಳೆಲ್ಲ ಬಿಡಬೇಕು ಮತ್ತು ನಮ್ಮ ಜೀವನ ಶೈಲಿಯನ್ನ ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ಬಾರ್ದು ಅಂತ. ಖಂಡಿತಮ್ಮ, ಪ್ರತಿಯೊಬ್ಬರು ಮಾಡೋ ತಪ್ಪಿದ್ದೇನೆ. ಮತ್ತೊಬ್ಬರನ್ನು ನೋಡ್ತಾರೆ, ನೋಡಿ ಆನಂದಿಸ್ತಾರೆ, ಮರುಕ್ಷಣ ಒಳಗಡೆನೇ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಯ್ಯೋ ನಾನು ಹೀಗಿಲ್ವಲ್ಲ, ಈ ತರ ನಡೀತಾ ಇಲ್ವಲ್ಲ, ನನಗೆ ಈ ಬದುಕಿಲ್ವಲ್ಲ, ಅಥವಾ ಅವ್ರು ನನ್ನ ಕಣ್ಣು ಮುಂದೆ ಹಿಂಗ್ ನೆನ್ನೆ ಮೊನ್ನೆ ಓಡಾಡ್ತಿದ್ರು, ಸಡನ್ ಆಗಿ ಹಿಂಗ್ ಆಗ್ಬಿಟ್ರಲ್ಲ. ಇದೆಲ್ಲ ನಿಜ. ಅವರ ಹಿಂದಿನ ಪರಿಶ್ರಮ ಏನು, ಅವ್ರು ಯಾವ ರೀತಿ ಶ್ರಮಿಸಿದ್ದಾರೆ. ಒಳ್ಳೆ ಮಾರ್ಗದಲ್ಲಿ ಬಂದವರಿದ್ದಾರೆ, ಕೆಟ್ಟ ಮಾರ್ಗದಲ್ಲಿ ಬಂದವರಿದ್ದಾರೆ. ಕೆಟ್ಟ ಮಾರ್ಗದಲ್ಲಿ ಬಂದವರಿಗೆ ಮುಂದೆ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಭಗವಂತ ಎಲ್ಲವನ್ನೂ ನೋಡ್ತಿರ್ತಾನೆ, ಎಲ್ಲವನ್ನೂ ನಡೆಸ್ತಾನೆ. ಭಗವಂತನ ಆಟ ಒಂದು ಲೀಲೆಗಳಿದೆ. ಆ ತರ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಏನಪ್ಪಾ ಅಂದ್ರೆ, ನಿನಗಿರ್ತಕ್ಕಂತಹ ಜ್ಞಾನ ನಿನ್ನ ಚಕ್ಷುವಿನಿಂದ, ನಿನಗಿರ್ತಕ್ಕಂತಹ ವಿಶೇಷವಾದಂತಹ ಜ್ಞಾನ ಚಕ್ಷುವಿನಿಂದ ನಿನ್ನ ಬದುಕಿನ ಶೈಲಿಯನ್ನು ಹೇಗೆ ನಡೀತ್ಯಾ ಅದು ನಡು ತೋರಿಸು ಅಂತ ಹೇಳ್ತಾನೆ. ನಡೆದು ರಾಜನಾಗೂ ಬರಬಹುದು, ಆದರೆ ಕೊನೆಗೊಂದು ದಿವಸ ಇಲ್ಲೇ ಬರಬೇಕು. ಅದು ಆ ಥರ ಒಂದು ಇರ್ತಕ್ಕಂತಹ ಒಂದು ವಿಶೇಷತೆ. ಆದರೆ ಇರುವ 4 ದಿವಸ ಒಳ್ಳೆಯವರಾಗಿದ್ದರೆ, ಒಳ್ಳೆಯ ಗುಣವನ್ನು ಇಟ್ಕೊಂಡಿದ್ರೆ, ಒಳ್ಳೆಯ ಮನಸ್ಥಿತಿಯಲ್ಲಿದ್ದರೆ,
ಅದರ ಫಲಾಫಲಗಳನ್ನು ಅಷ್ಟೇ ಸಿದ್ಧಿಪಡಿಸ್ಕೊಳ್ಬಹುದು. ಹೀಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದ್ದು, ಅರ್ಥೈಸ್ಕೊಂಡು ಜೀವನ ನಡೆಸಬೇಕಾದ್ದು ಬಹಳ ವಿಶೇಷವೇ ಸರಿ. ಇಲ್ಲಿ ವಿಚಾರಗಳು ನಮ್ಮೊಳಗೆ ಯಾವತ್ತೂ ನೆಗೆಟಿವ್ ಇರಬಾರ್ದು. ನಮ್ಮೊಳಗೆ ಯಾವತ್ತೂ ಸಹಿತ ನಾವು ನಮ್ಮ ಕೀಳಿರಿಮೆಯಿಂದ ನೋಡಬಾರ್ದು. ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ಡಿಗ್ರೇಡ್ ಮಾಡಿಕೊಂಡ್ರೆ ನಮ್ಮನ್ನ ಮನಸ್ಸನ್ನ ಅಂದ್ರೆ ಅಯ್ಯೋ ನಾನು ಹೀಗಿಲ್ವಲ್ಲ ಅನ್ನೋದಕ್ಕಿಂತ ಹಾಗಿರ್ಲಿಕ್ಕೆ ಏನಾದ್ರು ಒಂದು ಸಾಧನೆ ಮಾಡೋಣ, ಒಂದು ಸಾಧಿಸೋಣ, ಏನಾದ್ರು ಒಂದು ಮಾಡೋಣ, ಅಥವಾ ಯಾರು ನಮಗೆ ಗೊತ್ತಿಲ್ಲದಂತಹದ್ದನ್ನ ಮತ್ತೊಬ್ಬರ ಮುಖಾಂತರ ಮಾರ್ಗವನ್ನು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಸಿದಾಗ ಅನ್ನ ಬೇಡದ್ರೆ ಅದು ತಪ್ಪಲ್ಲ. ಯಾಕೆಂದ್ರೆ ನಾವು ಉಳಿಬೇಕಾದ್ರೆ, ನಾವು ಪುನಃ ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಇರಬೇಕಾದ್ರೆ ಹೊಟ್ಟೆಗೆ ಇಷ್ಟು ಆಹಾರ ಬೇಕೇ ಬೇಕು. ಹೊಟ್ಟೆಗೆ ಆಹಾರ ಬೇಕು, ಆ ಹಸಿವು ನೀಗಿಸ್ಕೊಳ್ಳಿಕ್ಕೋಸ್ಕರ. ಹಾಗೆ ಜೀವನದ ಉದ್ಧಾರಕ್ಕೋಸ್ಕರ, ಜೀವನದಲ್ಲಿರ್ತಕ್ಕಂಥ ನೋವುಗಳನ್ನು ನೀಗಿಸ್ಕೊಳ್ಳಿಕ್ಕೋಸ್ಕರ ನಾವು ಈ ಒಂದು ವಿದ್ಯೆಯನ್ನ ಅಥವಾ ಜ್ಞಾನವನ್ನ, ವಿಶೇಷವಾಗಿರ್ತಕ್ಕಂಥ ಜ್ಞಾನಚಕ್ಷುವನ್ನ ಮತ್ತೆ ನಾವು ಭಿಕ್ಷೆ ಬೇಡೋದ್ರಲ್ಲಿ ಖಂಡಿತ ತಪ್ಪಲ್ವೇ ಅಲ್ಲ. ತಿಳಿದಿರ್ತಕ್ಕಂಥ ಅವರಿಂದ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡ್ರೆ ತಪ್ಪೇನಿದೆ? ಅಥವಾ ಅವರು ಆ ರಹಸ್ಯವನ್ನು ಹೇಳಿಲ್ಲ ಅನ್ಕೊಳ್ಳಿ, ಒಂದಷ್ಟು ದಿವಸ ಪರಿಶ್ರಮಿಸಿ ಅವ್ರು ಹಾಕುವ ಹೆಜ್ಜೆಯನ್ನು ನೋಡಿ, ಅವ್ರು ಹಾಕುವ ಹೆಜ್ಜೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಆತನ ಒಳಮರ್ಮ ಏನು, ಯಾವ ಪ್ರಕಾರ ನಡೆದಿದ್ದಾನೆ, ಯಾವ ಪ್ರಕಾರ ಬಂದಿದ್ದಾನೆ. ನಾವು ಆ ಮಾರ್ಗವನ್ನು ಹಿಡಿಬೇಕು. ಯಾವುದೂ ಸಹಿತ ಒಂದು ಜಾಡ್ ಹಿಡಿದಿದ್ರೆ ನಾವು ಯಾವುದನ್ನೂ ಮುಂದೆ ನಡೀಲಿಕ್ಕಾಗುವುದಿಲ್ಲ. ಪ್ರತಿಯೊಂದೂ ಅಷ್ಟೇ, ಪ್ರತಿಯೊಂದು ವಿಧಿವಿಧಾನವೂ ಸಹಿತ ಫೈಟೇ. ಜೀವನದಲ್ಲಿ ಒಂದು ಫೈಟಿಂಗ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಾವು ಯಾವತ್ತೂ ಇರಬೇಕು, ನಮ್ಮಲ್ಲ ಆ ಕಿಚ್ಚಿರಬೇಕು, ಛಲ ಇರಬೇಕು. ಮುಂದೆ ಒಬ್ಬ ವ್ಯಕ್ತಿ ನಡೆದಿದ್ದಾನೆ ಅಂದರೆ ಆ ವ್ಯಕ್ತಿ ನಡೆದಂಥ ಹಾದಿಯನ್ನು ನಾವು ಗುರುತಿಸ್ಕೊಳ್ಬೇಕು. ಸರ್ ವಿಶ್ವೇಶ್ವರಯ್ಯನವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಹಾಗೆ ಎಂತೆಂತಹ ಜ್ಞಾನಿಗಳಿದ್ದಾರೆ. ಇವರೆಲ್ಲರೂ ಸಹಿತ ಹಾಕಿ ಬಂದಂಥ ಹೆಜ್ಜೆ ಅವ್ರು ಹೇಗೆ ನಡೆದಿದ್ದಾರೆ, ಅವ್ರ ಬಾಲ್ಯದ ಜೀವನ ಏನಿತ್ತು, ಅವರಿಷ್ಟು ಸಂಕಷ್ಟಗಳಲ್ಲಿದ್ದರು. ಸರ್ ವಿಶ್ವೇಶ್ವರಯ್ಯನವರು ಇವತ್ತಿನ ದಿವಸ ಅವರ ಹೆಸರು ಇಡೀ ಜಗತ್ ಪ್ರಖ್ಯಾತವಾಯಿತು. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಂತಹವರು. ಅಂತಹ ಒಂದು ಪುಟ್ಟದಾದಂಥ ಗ್ರಾಮ, ಕರೆಂಟ್ ಇಲ್ಲ, ಬೀದಿ ಕಂಬ, ಬೀದಿಯಲ್ಲಿರ್ತಕ್ಕಂಥ ಒಂದು ಲೈಟು, ಅದರ ತಲೆ ಕೂತ್ಕೊಂಡು ಓದಂತಹ ಪುಣ್ಯಾತ್ಮರು. ಆದರೆ ಇವತ್ತು ನಾವು ಆಲೋಚನೆಯನ್ನು ಅದನ್ನು ಮಾಡೋದಿಲ್ಲ. ಬರೀ ವಿಶ್ವೇಶ್ವರಯ್ಯನವರು ಆ ಹೆಸರು ಮಾತ್ರ ನಮಗೆ ಗೊತ್ತು. ಅವರ ಬಾಲ್ಯದ ಜೀವನದ ಕಥೆ ಏನು, ಅವರು ಶ್ರಮ ಪಟ್ಟಿದ್ದೇನು, ಅವರು ಯಾವ ರೀತಿ ಶ್ರಮಿಸಿದ್ದಾರೆ, ಇದ್ರ ಬಗ್ಗೆ ನಮಗೆ ಅರಿವಿತ್ತ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಅವ್ರ ಬಾಲ್ಯದ ಚರಿತ್ರೆ ಏನು, ಅವ್ರು ಏನು ಶ್ರಮಿಸಿದ್ದಾರೆ, ಅವರಿಗೆ ಜೀವನದಲ್ಲಿ ಏನು ಕಷ್ಟ ಆಯಿತು. ಆದರೂ ಕಷ್ಟಗಳಂತಕ್ಕಂಥದ್ದು ಬೆಟ್ಟದಷ್ಟು ಬಂದರೂ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರ ಛಲ ಒಂದಿತ್ತು, ಅವರ ಧ್ಯೇಯ ಒಂದಿತ್ತು. ನಾನು ಹೀಗಿರಬೇಕು, ನನ್ನ ಜನಾಂಗ ನಿಂಗೆ ತರಬೇಕು, ಅಥವಾ ನನ್ನ ಬದುಕು ಇದು ಮಾಡ್ಕೊಳ್ಬೇಕು, ಈ ಬದುಕಲ್ಲಿ ನಡೆದರೆ ಮಾತ್ರನೇ ನನ್ನ ಸಮಾಧಾನ ಒಂದು ಸ್ಥಾನಮಾನ ಅಂತ ಯೋಚನೆ ಮಾಡಿ ಮುಂದೆ ಬಂದರು. ಆದರೂ ಜೀವನದ ಕಡೆಯ ದಿನದವರೆಗೂ ಹೋರಾಟದಲ್ಲೇ ನಿಂತುಕೊಂಡ್ರು. ಹೀಗೆ ಎಂತೆಂತಹವರಿದ್ದಾರೆ, ಮಹಾತ್ಮ ಗಾಂಧಿ ಎಂದಿದ್ದಾರೆ. ಹಾಗೆ ಪ್ರತಿಯೊಬ್ಬರನ್ನು ಸಹಿತ ನಾವು ನೋಡ್ತಾ ಹೋಗಬೇಕು. ಆದರೆ ಅಂತಹವರ ಬೆಳೆದು ಬಂದ ಹಾದಿ, ಅವರು ಎಲ್ಲೋ ಒಂದು ಕಡೆ ಗಗನಕುಸುಮವಾದ ನಂತರ, ಅಥವಾ ಹಾರುವ ಪತಾಕೆ ಆದ ನಂತರ, ಅಥವಾ ಎಲ್ಲರ ಕಣ್ಗಳಿಗೂ ಕಾಣಿಸುವಂತಹ ವ್ಯಕ್ತಿ ಆದ ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿನ್ನ ಅವರ ಸ್ವಲ್ಪ ಹಿಂದಿನ ಚರಿತ್ರೆಗೆ ಹೋಗಿ, ಅವರ ಬಾಲ್ಯದಲ್ಲಿ ನೋಡಿ, ಅವರು ಶ್ರಮಪಟ್ಟಂಥ ರೀತಿ ನೋಡಿ. ಒಂದು ತನ್ನಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ವಿದ್ಯೆ ಓದಬೇಕಾದ್ರೆ ಸರಿಯಾದಂತಹ ರೀತಿ ಅವರಿಗೆ ಆ ವಿದ್ವತ್ತು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಶ್ರಮಿಸಿದ್ದಾರೆ, ಇದ್ರ ಬಗ್ಗೆ ನಾವು ಯಾರೂ ಚಿಂತನೆ ಮಾಡೋದಿಲ್ಲ. ನಮ್ಮ ಮುಂದೆ ಕಾಣ್ತಿರೋದೇನು, ನಮ್ಮ ಮುಂದೆ ಆಡಿ ಕಾರಲ್ಲಿ ಹೋಗುವಂಥವ್ರನ್ನ ಮಾತ್ರ ನೋಡ್ತಾ ಇದ್ದೀವಿ. ಆತ ಆಡಿ ಕಾರಲ್ಲಿ ಕೂತ್ಕೊಂಡು ಹೋಗಬೇಕಾದ್ರೆ ಆತನ ಆಡಿ ಕಾರ್ ಕೂತ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಷ್ಟು ಸತಿ ಬರಿಗಾಲಲ್ಲಿ ಓಡಾಡಿದ್ದಾನೆ, ಅಥವಾ ಆತ ಏನು ಶ್ರಮಿಸಿದ್ದಾನೆ, ಅವನ ಶ್ರಮದ ಬಗ್ಗೆ ನಾವು ಚಿಂತನೆ ಮಾಡೋಲ್ಲ. ಹಾಗೆ ನಮ್ಮೊಳಗೆ ಆ ನೆಗೆಟಿವ್ ತನನ ಬಿಡಬೇಕು, ದೂರ ಕಳಿಸ್ಬೇಕು ಫಸ್ಟು. ಇದಿಲ್ಲ ಅಂದರೆ ನಮ್ಮನ್ನೆಲ್ಲೋ ಒಂದು ಕಡೆ ಅಧೋಗತಿ ತರುತ್ತೆ, ಸಾಯಿಸಿಬಿಡುತ್ತದೆ. ಅದನ್ನು ನಾವೆಲ್ಲರೂ ದೂರ ಮಾಡ್ಕೋಬೇಕು. ಪ್ರತಿಯೊಬ್ಬ ಇವತ್ತಿನ ಮಕ್ಕಳಿಗಂತೂ ಮೊದಲು ಪಾಠ ಹೇಳಬೇಕು. ಅದನ್ನು ಇವತ್ತಿನ ಮಕ್ಕಳಿಗೆ ಸಾವು ಅಂತಕ್ಕಂಥದ್ದು ಹೇಗಾಗ್ಬಿಟ್ಟಿದೆ ಅಂದರೆ, ಅವ್ರಿಗೆ ಆ ಕ್ಷಣ ತಗೊಂಡ್ಬಿಟ್ರೆ ಮುಗಿದೋಯ್ತು, ಸಾಯ್ಬೇಕಷ್ಟೇ. ಇದ್ದು ಸಾಧಿಸಬೇಕು, ಜೀವ ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು, ಅವನು ಕರೆದಾಗ ಮಾತ್ರ ಹೋಗಬೇಕು ಎಂಬತಕ್ಕಂಥ ಅರಿವು ಇವತ್ತಿನ ಜನಾಂಗಕ್ಕೆ ಇಲ್ವೇ ಇಲ್ಲ, ಇವತ್ತಿನ ಮಕ್ಕಳೆಲ್ಲದಿಲ್ವೇ ಇಲ್ಲ. ಮಕ್ಕಳು ಬಹಳ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಅವ್ರಿಗೆ ಬೇಡಿದ್ದು ಸಿಗಬೇಕು, ಅವ್ರ ಅಪೇಕ್ಷೆ ಪಟ್ಟಿದ್ದು ಸಿಕ್ಬಿಡ್ಬೇಕು, ಅಥವಾ ಯಾವುದೊಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಆಗೋಯ್ತು, ಸಮಾಜದಲ್ಲಿ ನನಗೆ ಇನ್ನೇನು ಜಾಗನೇ ಇಲ್ಲ. ಅಂತಹದ್ದೇ ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಾವು ಅದನ್ನೇ ಮಾಡಿಬಿಡ್ತೀವಿ. ಅವರು ತಪ್ಪು ಮಾಡಿರ್ತಾರೆ, ಅವರು ತಪ್ಪು ಮಾಡದೇ ಅವ್ರ ಗುಣ ಆಗಿರುತ್ತೆ. ಯಾಕೆಂದ್ರೆ ಅವ್ರು ಯಾಕೆ ತಪ್ಪನ್ನು ಮಾಡ್ತಾರೆ, ಒಂದಷ್ಟು ತಪ್ಪುಗಳು ನಮ್ಮ ಪ್ರಾಂತ್ಯದಲ್ಲಿ ನಡೆದು ಹೋಗ್ಬಿಟ್ಟಿರುತ್ತೆ. ಆಗ ಅವ್ರಿಗೂ ಆ ಮಂಡಧೈರ್ಯ ಬಂದ್ಬಿಡುತ್ತೆ. ಆ ಮಂಡಧೈರ್ಯ ಬಂದಾದ ನಂತರ ನಾವು ಅವ್ರನ್ನ ಸರಿತಿದ್ದಬೇಕು. ಅವ್ರು ಮಾಡಿದ ತಪ್ಪನ್ನು ನೀನು ಮಾಡಬಾರ್ದು ಅಂದರೆ ಇವ್ರನ್ನ ನಾವು ನೋಡುವ ಶೈಲಿಯಲ್ಲಿ ಬದಲಾವಣೆ ತಂದ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕಣ್ಣೀರು ಹಾಕಬೇಕಾಗತ್ತೆ. ಇವತ್ತಿನ ಯುವ ಜನಾಂಗ ತುಂಬ ದಾರಿ ತಪ್ಪಿ ನಡೀತಿದ್ದಾರೆ.
ಆದರೆ ಅವ್ರು ಹೋಗ್ತಿರ್ತಕ್ಕಂಥ ದಾರಿ ತಪ್ಪು ಅಂತ ಅವ್ರಿಗೆ ಅರಿವು ಆಗ್ತಾ ಇಲ್ಲ. ಅರಿವು ಮಾಡಿಸುವಷ್ಟು ವ್ಯವಧಾನತೆ, ತಾಳ್ಮೆ, ಸಮಾಧಾನ ನಮಗಿಲ್ಲ. ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ನಾವು ಹೊರ ಪ್ರಪಂಚವನ್ನು ನೋಡ್ತಿದ್ದೀವಿ, ಬೇರೊಬ್ಬರ ಮನೆ ಮಕ್ಕಳು ನೋಡ್ತಿದ್ದೀವಿ. ಆ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡಿಕೊಂಡು ಆ ಮಕ್ಕಳ ಮುಂದೆ ನಮ್ಮ ಮಕ್ಕಳನ್ನ ಡಿಗ್ರೇಡ್ ಮಾಡ್ತಾ, ನೀನು ಸರಿ ಇಲ್ಲ, ನೋಡಲ್ಲ, ಸರಿ ಇದ್ದಾರೆ ಅನ್ನೋದನ್ನ ಬರೀ ಈ ಥರ ತಲೆ ತುಂಬಿ ಹೌದು ನಾನಿರೋದು ಹೀಗೆ, ನನ್ನ ಬದುಕಿದೆ, ನಾನು ಹೀಗಿದ್ರೇ ಚೆನ್ನಾಗಿರೋದು ಅಂತ ಇವರು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳಲ್ಲಿ ಒಂದು ಗುಣ ಇದೆ, ಏನಪ್ಪ ಅಂದರೆ ಅವರೊಳಗಿರುವಂತಹ ವಿದ್ವತ್ತನ್ನು ಮೇಲೆತ್ತಿ ನೀನು ಹೀಗಿದ್ಯಾ, ನೀನು ಅವರಿಗಿನ್ನ ನೀನು ತುಂಬ ಚೆನ್ನಾಗಿದೆ, ಒಳ್ಳೆ ಜ್ಞಾನವಂತ ಅಂತಕ್ಕಂಥ ಮಾತು ನಾವು ಆಡೋದೇ ಇಲ್ಲ. ಯಾರೊಬ್ಬರ ಮನೆಯಲ್ಲೂ ಈ ಮಾತು ಬರೋದೇ ಇಲ್ಲ. ಎಲ್ಲರ ಮನೆಗಳಲ್ಲೂ ಅವ್ರ ಮಕ್ಕಳನ್ನ ಡಿಗ್ರೇಡ್ ಮಾಡಿ ಪಕ್ಕದ ಮನೆ ಮಕ್ಕಳನ್ನೇ ನಾವು ಹೊಗಳುವಂಥದ್ದು. ಪಕ್ಕದ ಮನೆ ಮಕ್ಕಳಲ್ಲಿ ಎಷ್ಟು ಹುಳುಕಿರುತ್ತೋ ನಮಗೇನು ಗೊತ್ತು. ನಮ್ಮ ಕಣ್ಮುಂದೆ ಕಾಣ್ತಿರೋದು ಒಂದು ಲಕ್ಷಣವಾಗಿ ಪ್ಯಾಂಟು ಶರ್ಟ್ ಹಾಕೊಂಡು ಒಳ್ಳೆ ಟ್ರಿಮ್ ಆಗಿ ಅಥವಾ ಒಳ್ಳೆ ಕ್ಲಾಸ್ ಒಂದು ಬಟ್ಟೆ ಹಾಕೊಂಡು ಒಳ್ಳೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗೋ ಹೆಣ್ಮಕ್ಳನ್ನು ಅಥವಾ ಒಳ್ಳೆ ಬಟ್ಟೆ ಹಾಕೊಂಡು ಹೋಗುವಂಥವ್ರನ್ನು ಅಥವಾ ಏನೋ ಅಲ್ಪ ಸ್ವಲ್ಪ ಒಂದು ಜಾಬ್ ಮಾಡಿ ಒಂದಷ್ಟು 4 ಕಾಸು ಸಂಪಾದನೆ ಮಾಡೋರು ಇಷ್ಟೇ ನಾವು ನೋಡ್ತಾ ಇದ್ದೀವಿ. ಅದರ ಒಳ ಹೊಕ್ಕಿ ನೋಡಿದಾಗ ತಾನೆ ಅವ್ರ ತಂದೆ ತಾಯಿಗೆ ಗೊತ್ತಿರುತ್ತೆ ಆ ಮಕ್ಕಳ ಸಮಸ್ಯೆ ಏನು ಅಂತ. ಎಲ್ಲರ ಮನೆ ದೋಸೆಯೂ ತಿತೆ, ಆದರೆ ನಾವು ಅದನ್ನು ಅರ್ಥೈಸಿಕೊಂಡು ಬದುಕುವಂಥದ್ದು ನಮ್ಮ ಮನೆ ಮಕ್ಕಳ ಬಗ್ಗೆ ಆಗಲಿ, ನಮ್ಮ ಮಗಳ ಬಗ್ಗೆ ಆಗಲಿ, ನಮ್ಮ ಜೀವನದ ಬಗ್ಗೆ ಆಗಲಿ, ಇದೆಲ್ಲವನ್ನೂ ಸಹಿತ ಸರಿಯಾಗಿ ನಾವು ತಗೊಂಡು ಹೋಗಲಿಲ್ಲ ಅಂದರೆ ಕೊನೆಗೆ ಲಾಸ್ ಆಗ್ತಕ್ಕಂಥದ್ದು, ಸಮಸ್ಯೆ ತರ್ತಕ್ಕಂಥದ್ದು, ಕಣ್ಣೀರು ಹಾಕ್ತಕ್ಕಂಥದ್ದು ನಮ್ಮ ಕುಟುಂಬಗಳು, ನಾವು ಮಾತ್ರನೇ. ಅವರು ಬರೀ ನಮ್ಮ ಮುಂದೆ ಕಾಣುವಂತಹವ್ರು ಮಾತ್ರ. ಜೀವನಕ್ಕೆ, ಅವರ ಜೀವನಕ್ಕೆ ನಮ್ಮ ಜೀವನವನ್ನು ಹೋಲಿಸ್ಕೊಂಡ್ರೆ ಸಾಧ್ಯವೇ ಇಲ್ಲ. ನಮ್ಮ ಜೀವನದ ಹಾಕುವ ಹೆಜ್ಜೆಯಲ್ಲಿ ಇಲ್ಲೇ ಇರತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರಗಳನ್ನು, ಬೇಕು ಬೇಡವನ್ನ, ರುಚಿಕರವಾದಂತಹ ವಸ್ತುಗಳ ಬಗ್ಗೆ ಅಥವಾ ಬೇಕಾದದ್ರ ಬಗ್ಗೆ ಅಥವಾ ಯಾವೊಂದು ವಿಚಾರದ ಬಗ್ಗೆ ತೆಗೆದುಕೊಂಡ್ರು ಅದು ನಮಗಷ್ಟೇ, ನಮ್ಮ ಜೀವನಕ್ಕಷ್ಟೇ ಅನ್ವಯಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಕಣ್ಣಲ್ಲಿ ನೋಡಿದ್ದೆಲ್ಲ ಸತ್ಯ ಅಲ್ಲ, ಕಣ್ಣಲ್ಲಿ ನೋಡಿದ್ದೆಲ್ಲ ಸತ್ಯವೇ ಅಲ್ಲ. ಎಷ್ಟೋ ಸತಿ ಈ ಕಣ್ಣು ಬಹಳಷ್ಟು ಸುಳ್ಳಿನ ಒಂದು ವಿಚಾರ ನೋಡ್ಬಿಡುತ್ತೆ. ಎದುರುಗಡೆ ನಾಟಕ ಆಡ್ತಕ್ಕಂಥವ್ರು ತುಂಬ ಜನ ಇರ್ತಾರೆ, ನಮ್ರತೆಯಿಂದ ನಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅವರ ಒಳಗಡೆ ಇನ್ನೊಂದು ಮುಖ ಇರುತ್ತೆ. ಎದುರುಗಡೆ ನಮಸ್ಕಾರ ಅಂತಾರೆ, ಒಳಗಡೆ ನಿಮಗೆ ಹೊರಗಡೆ ನಮಸ್ಕಾರ ಅನ್ನೋ ಕಾಲಕ್ಕೆ ಇವನು ಯಾವನಪ್ಪ, ಇವ್ರಿಗೆ ನಾನು ನಮಸ್ಕಾರ ಮಾಡಬೇಕಾಗಿ ಬಂತಲ್ಲ, ಇವನು ಯಾವ ದೊಡ್ಡ ಮನುಷ್ಯ ಅಂತ ಇವನು ನಮಸ್ಕಾರ ಮಾಡಿದ್ವೋ ಏನೋ ಅಂತ ನಾನು ಒಳಗಡೆ ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತೆ. ಎರಡೂ ಸರಿಸಮಾನವಾಗಿ ಒಳಗಡೆ ಹೃದಯ ಮತ್ತು ಹೊರಗಡೆ ಮನಸ್ಸು ಎರಡೂ ಸಹಿತ ಏಕಕಾಲದಲ್ಲಿ ನಮಸ್ಕಾರ ಅಂತ ಹೇಳುವಂಥದ್ದು ತುಂಬ ಕಡಿಮೆ. ಅದಕ್ಕಾಗಿ ನಾವು ಯಾರಿಗೂ ಹೋಲಿಸ್ಕೊಳ್ಬಾರ್ದು, ನಮಗೆ ನಾವೇ ಹೀರೋ ಆಗಿರಬೇಕು. ಒಳ್ಳೆಯದಾಗಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಲಾತ್ ತ್ರಿಪುರ ಸುಂದರಿ ಅಂಬಾ ಕಲ್ಯಾಣಪದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ. ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಇವತ್ತು ತುಳಸಿಯಿಂದ ಒಂದಿಷ್ಟು ಅರ್ಚನೆಯನ್ನು ಮಾಡಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಅದರಲ್ಲೂ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚೋದು ಬಹಳ ವಿಶೇಷವೇ ಸರಿ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪೌಷಮಾಸ ಕೃಷ್ಣ ಪಕ್ಷ 26/1/2022 ಬುಧವಾರ ನವಮಿ ಸ್ವಾತಿ ನಕ್ಷತ್ರ ಗಣರಾಜ್ಯೋತ್ಸವ ದಿನ. ಗಣರಾಜ್ಯೋತ್ಸವದ ಈ ಶುಭ ದಿನ ತಮ್ಮೆಲ್ಲರಿಗೂ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಒಂದೊಂದು ವಿಶೇಷತೆಗಳಿದೆ. ಆ ವಿಶೇಷತೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಬಂದಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಾಕಷ್ಟು ತಂತ್ರಸಾರಗಳಿದೆ. ಅದನ್ನು ಅರ್ಥ ಜೀವನದಲ್ಲಿ ಒಂದು ಧೈರ್ಯವನ್ನು ನಾವು ತಂದುಕೊಳ್ಬೇಕು. ಪ್ರತಿ ಹೆಜ್ಜೆಯಲ್ಲೂ ಪ್ರತಿಯೊಂದು ಕಡೆನೂ ಒಂದಲ್ಲ ಒಂಥರ ಸಮಸ್ಯೆಗಳಿದೆ, ಕಷ್ಟಗಳಿದೆ ನಿಜ. ಆ ಕಷ್ಟಗಳಿಂದ ಆ ಕಷ್ಟ ಎಂಬತಕ್ಕಂಥದ್ದನ್ನು ನಾವು ಮನೆಗೆ ತಂದುಕೊಳ್ಳದಿರ, ಮನಸ್ಸಿಗೂ ತಂದುಕೊಳ್ಳದಿರ, ಅದನ್ನಲ್ಲೇ ಇಟ್ಟು ನಾವೊಂದು ಸ್ವತಂತ್ರವಾದಂತಹ ಒಂದು ನೆಮ್ಮದಿಯಾದಂತಹ ಬದುಕನ್ನು ಕಾಣಬೇಕಾದ್ರೆ ಅದಕ್ಕೆ ಸರಿಯಾದ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಆಗಲೇ ಜೀವನದಲ್ಲಿ ಅಮೂಲ್ಯವಾಗಿರತಕ್ಕಂಥ ಕ್ಷಣಗಳನ್ನು ನಾವು ನೋಡಲಿಕ್ಕಾಗುವಂಥದ್ದು. ಒಳ್ಳೆಯದಾಗಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನಮ್ಮೊಳಗಿರುವಂತಹ ಒಂದಷ್ಟು ಸಮಸ್ಯೆಗಳು ದೂರ ಆಗಬೇಕಾದರೂ ಮಹಾಗಣಪತಿಯನ್ನು, ಆದಿತ್ಯಾದಿ ನವಗ್ರಹಗಳನ್ನು, ಅದರಲ್ಲೂ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತುಳಸಿಯಿಂದ ಸ್ವಾಮಿಗೆ ಒಂದು ಅರ್ಚನೆ ಸಂಕಲ್ಪ ಆದ ನಂತರ ಸಿಗುವಂಥ ಆ ಮಹಾಪ್ರಸಾದವನ್ನು ನಾವು ಮತ್ತು 4 ಜನಕ್ಕೂ ಪ್ರಸಾದ ಸಿಗುವಂಥ ರೀತಿಯಲ್ಲಾಗಿ ಎಲ್ಲರ ಜೀವನದಲ್ಲೂ ಒಳ್ಳೆ ಬೆಳಕಾಗಲಿ, ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೊಂದೇ ಇವತ್ತಿನ ಮೂಲ ಉದ್ದೇಶ. ಇನ್ನು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ರಾಶಿಫಲದ ಮೊದಲನೇದಾದಂತಹದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಹಾಕ್ಬೋದು ಒಂದು ಹೆಜ್ಜೆಯನ್ನು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು, ತಮ್ಮ ಚಿಂತನೆಯನ್ನು, ತಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು, ತಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಯಾರು ಶ್ರಮಿಸ್ತಾರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣಬಹುದು. ಹಾಗೆ ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು ಅಂದ್ಕೊಂಡ್ರು ಸಾಧನೆಗೆ ಒಂದಷ್ಟು ಸಾಧಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದಾಗ, ಸಮಸ್ಯೆಯನ್ನು ಸಾಕಷ್ಟು ಎದುರಾಗ್ತಾ ಇದೆ, ಇದಕ್ಕೆ ಪರಿಹಾರ ಸಿಗ್ತಿಲ್ಲ ಅಂತ ಮನಸ್ಸಿಗೆ ನೋವು ಉಂಟಾದಾಗ ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನಮ್ಮ ಆಲೋಚನೆಗಳಿರಬೇಕು. ಇವತ್ತು ವೃತ್ತಿಪರವಾಗಿ ತಾವು ಏನನ್ನ ಸಾಧನೆ ಮಾಡಬೇಕು, ಯಾವುದನ್ನು ಸಾಧನೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನತಕ್ಕಂಥ ಚಿಂತನೆಯಲ್ಲಿದ್ದೀರೋ ಅದರಂತೆ ತಮ್ಮ ಜೀವನವನ್ನು ನಡೆಸ್ಕೊಳ್ಬೇಕು. ಹಾಗೆ ಅಷ್ಟೇ ಅಲ್ಲದಿರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 2:20 4:15 ತನಕ, 2:20 4:15 ಮೇಷರಾಶಿಯವರಿಗೆ ಅಷ್ಟು ಒಳಿತಲ್ಲ, ಒಳ್ಳೆ ಸಮಯ ಅಲ್ಲ. ನಿಷ್ಠೂರ, ನಿಂದನೆ ಇದೆಲ್ಲವೂ ಸಾಕಷ್ಟು ಎದುರಾಗುತ್ತೆ. ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ತಂದುಕೊಳ್ತೀರಿ. ಒಂದಷ್ಟು ಜನ ಹಿರಿಯರು ಹೇಳುವಂಥ ಮಾತನ್ನು ಆಲಿಸ್ದಂಗೆ ನಡೀತೀರಿ. ಆದರೆ ಮುಂದೊಂದು ಕಡೆ ಆದಂತಹ ವ್ಯತ್ಯಾಸಗಳಿಗೆ ಪುನಃ ಕಣ್ಣೀರು ಹಾಕ್ತೀರಿ. ಇವತ್ತಷ್ಟು ಸರಿಸಮಾನವಾದಂಥದ್ದಲ್ಲ. ಎಲ್ಲವೂ ಸರಿ ಇದೆ ಅಂದ್ಕೊಂಡ್ರು ಎಲ್ಲೋ ವ್ಯತ್ಯಾಸ ಇದೆ. ಆದರೆ ಪ್ರಾರಂಭದಲ್ಲಿ ಮಾತ್ರ, ಪ್ರಾರಂಭಿಕ ಕ್ಷಣಗಳಲ್ಲಿ ಒಂದಷ್ಟು ತಿಳುವಳಿಕೆಯ ಪಾಠ, ಪ್ರವಚನ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತು ಅಥವಾ ನಿಮ್ಮ ತಂದೆ ತಾಯಿ ಹೇಳುವಂಥ ಮಾರ್ಗದರ್ಶನ ಇದನ್ನು ನೀವು ಅನುಸರಿಸೋದಕ್ಕಾಗಲ್ಲ. ಯಾಕೆಂದರೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇವತ್ತು ನಿಮ್ಮ ರಾಶಿಫಲದಲ್ಲಿ ತುಂಬಿ ತುಳುಕಿಸುತ್ತೆ. ಅದಕ್ಕಾಗಿ ತಲೆಬುಗ್ಸಿ ನಡೆದರೆ ಎಲ್ಲವೂ ಸರಿಯೇ. ನಾವು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ಜ್ಞಾನವಂತರಾಗಿರ್ಬೋದು, ಎಷ್ಟೇ ನಮ್ಮೊಳಗಿರುವಂತಹದ್ದು ಎಲ್ಲವೂ ನಮಗೆ ಅರಿವಿದ್ದರು ಅದರೊಳಗೆ ಇನ್ನಷ್ಟು ತಿಳ್ಕೊಳ್ಳುವಂಥ ವಿಚಾರ ಇದೆ ಎಂಬತಕ್ಕಂಥ ಆ ಒಂದು ಹೃದಯ ವಿಶಾಲತೆಯನ್ನು ನಾವು ಮರೆಯೋದಿಲ್ಲ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ, ಸರಿ ತಪ್ಪುಗಳ ಮಧ್ಯದಲ್ಲಿ ಯಾರಾದರೂ ಗುರು ಹಿರಿಯರು ಏನಾದರೂ ಒಂದು ಮಾರ್ಗದರ್ಶನ ಕೊಟ್ಟರೆ ಸ್ವಲ್ಪ ಅದರಂತೆ ಪಾಲನೆ ಮಾಡಿದ್ರೆ ಖಂಡಿತ ಯಶಸ್ಸಿನ ಒಂದು ಹಾದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ವೃತ್ತಿ ಧರ್ಮವನ್ನು ಅಭಿವೃದ್ಧಿ ತಂದುಕೊಳ್ಬಹುದು. ವ್ಯಾಪಾರದ ಕಡೆ ಒಂದಷ್ಟು ಗಮನ ಕೊಡಿ. ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂಥ ನೀವು ವ್ಯವಸ್ಥೆಯಲ್ಲಿರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 2:20 4:15 ತನಕ ಮಿಥುನ ರಾಶಿಯವರಿಗೆ ಸಾಕಷ್ಟು ಫಲಾಫಲಗಳು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ಹಾಗೆ ಇವತ್ತು ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ, ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಯಾವುದೇ ಒಂದು ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ಬೇಡಿ. ಭಗವಂತ ಕೊಟ್ಟದ್ದನ್ನು, ಅವನಿಗೆ ಆ ಸಿಗುವಂತಹದ್ದನ್ನು ಅಥವಾ ಏನು ಆತನ ಹಣೆಯಲ್ಲಿ ಇವತ್ತು ಬರೆದಿದ್ದಾನೋ ಅದೇ ನಡೀತಕ್ಕಂಥದ್ದು. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಬಂದದ್ದನ್ನು ಸ್ವೀಕರಿಸ್ತಾ ಹಸನ್ಮುಖಿಯಾಗಿ ನಗನಗ್ತಾ ಇರೋದು ಬಹಳ ಉತ್ತಮ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಕುಟುಂಬದ ಸದಸ್ಯರೊಂದಿಗೂ ಸಹಿತ ಹಸನ್ಮುಖಿತನ ಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳೋದು, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋದು, ಯಾರೊಬ್ಬರು ಮಾತಾಡಿದ್ರು ಅವ್ರ ಮಾತಿಗೆ ಸ್ಪಂದಿಸದೇ ಇರತಕ್ಕಂಥದ್ದು, ಇಂತಹ ಮಾತನ್ನಾಡಬೇಡಿ. ಸಾಧ್ಯವಾದರೂ ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹಸನ್ಮುಖಿತನ ಏನೇ ಬರಲಿ ಆ ನಿಮ್ಮ ನಗುಮುಖದಲ್ಲೇ ಬಂದಂಥ ಎಂಥ ಕಷ್ಟಗಳಾದರೂ ಅದು ದೂರ ಮಾಡ್ಕೊಳ್ಬಹುದು. ಹಾಗಾಗಿ ಯಾವಾಗಲೂ ಹಸನ್ಮುಖಿತನ ಆ ನಗುಮುಖ ಒಂದಿರಲಿ ನಿಮ್ಮಲ್ಲಿ. ಇದರಲ್ಲಿ ಸಾಕಷ್ಟು ಫಲಾಫಲಗಳನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ರೀತಿಯಲ್ಲಿ ಇರ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅಭಿವೃದ್ಧಿಯನ್ನು ನೀವು ಕಾಣಬೇಕಾದ್ರೆ ಇವತ್ತಿನ ಫಲಾಫಲಗಳನ್ನು ಸರಿಯಾದ ರೀತಿ ಮಾರ್ಗದರ್ಶನದಲ್ಲಿ ಸಿದ್ಧಿಪಡಿಸಿಕೊಳ್ಳೋದು ಬಹಳ ಉತ್ತಮ. ಹಾಗೆ ಇವತ್ತು ಒಂದಷ್ಟು ಸಾಕು ಪ್ರಾಣಿಗಳಿರಲಿ ಅಥವಾ ಬೀದಿಲಿರ್ತಕ್ಕಂಥ ಶ್ವಾನಗಳಿರಲಿ, ಯಾವುದೇ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಜಾಗರೂಕತರಾಗಿರಿ. ಹಸುಗಳ ಹತ್ರ ಹೋದರೂ ಸಹಿತ ಹಸುಗಳಲ್ಲಿ ಸೌಮ್ಯವೇ ನಿಜ, ಆದರೆ ಹೊಸಬರು ನೋಡಿದ್ರೆ ಕೆಲವು ಸತಿ ತೊಂದರೆ ಆಗುತ್ತೆ. ಹಾಗೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಒಂದಷ್ಟು ನೋವು ಅನುಭವಿಸುವಂಥ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಬಹಳ ಜಾಗರೂಕತರಾಗಿರಿ. ಹಾಗೆ ಬರೀ ಪ್ರಾಣಿ ಪಕ್ಷಿಗಳ ಹತ್ರ ಮಾತ್ರ ಸಾಲದು, ಮನುಷ್ಯರ ಹತ್ರನೂ ಹುಷಾರಾಗಿರಬೇಕು.
ಯಾಕೆಂದರೆ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮಗೆ ಬೇಕಾದವರು, ನಿಮ್ಮ ಅಣ್ಣ ತಮ್ಮಂದರು, ಅದಕ್ಕಿಂತ ಮುಖ್ಯವಾಗಿ ತುಂಬ ಆತ್ಮೀಯತೆಯಿಂದ ಸ್ನೇಹಿತರು ಅಂತ ಇರ್ತಿರಲ್ಲ, ಆ ಸ್ನೇಹಿತರಲ್ಲೂ ಒಂದಷ್ಟು ಜನ ವಿಷಾನ ಕಕ್ಕುವಂಥವ್ರು ಇರ್ತಾರೆ. ಇವತ್ತು ಅಂಥ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಕಣ್ಣೀರು ಹಾಕಬೇಕಾಗತ್ತೆ ಅಥವಾ ಏನಾದ್ರು ಒಂದು ಸಮಸ್ಯೆ ತಂದುಕೊಳ್ಬೇಕಾಗತ್ತೆ. ಜೋಪಾನ, ಎಚ್ಚರದಿಂದಿರಿ. ಒಳ್ಳೆಯದಾಗಲಿ. ಗುರುಜೀಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಸಿಂಹರಾಶಿಯವರಿಗೆ ಸರಿಸುಮಾರು ಮಧ್ಯಾಹ್ನ 1:20 3:15 ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. ಇದೇ ಸಮಯದಲ್ಲಿ ಒಂದಲ್ಲಾಂತರ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ಮನಸ್ಸಲ್ಲಿ ಏನಾದ್ರು ಒಂದು ಕಸಬಿಸಿ ಉಂಟಾಗುತ್ತೆ. ಕೆಲವಷ್ಟು ಚಿಂತನೆಗಳು ನಿಮ್ಮನ್ನು ತುಂಬ ಬಾಧಿಸೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಪರಿಹಾರ ಇಲ್ಲವೇನೋ ಎಂಬಂಥ ರೀತಿಯಲ್ಲೇ ಚಿಂತನೆ ಆಗುತ್ತೆ. ಆದರೆ ಸರಿಸುಮಾರು ಸಂಧ್ಯಾಕಾಲ ಅಂದರೆ ಸಂಧ್ಯಾಕಾಲದಲ್ಲಿ ತಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಂಡ್ರೆ ಇವತ್ತೊಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಅದರಲ್ಲಿ ಯಾರನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು, ಇಂತಹ ಕಾಯಕದಲ್ಲಿ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಇವತ್ತು ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ತರಬೇಕಾದ್ರೆ ಒಂದಷ್ಟು ಮಟ್ಟಿಗೆ ಬೇರೆ ಥರ ಚಿಂತನೆಗಳೇ ಶುರುವಾಗ್ತಿರುತ್ತೆ. ಹಾಗೆ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ, ಮಹಿಳೆಯರಾಗಲಿ, ಪುರುಷರಾಗಲಿ ಯಾರೇ ಒಬ್ಬರಾದರೂ ಸಹಿತ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ಬೇಕು. ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು, ಬಾಡಿ ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು ಅಥವಾ ತುಂಬ ಆಯಾಸಗೊಂಡು ಸುಸ್ತಾಗುವಂಥದ್ದು, ಇಷ್ಟೆಲ್ಲ ಸಮಸ್ಯೆಗಳು ಇವತ್ತು ನಿಮ್ಮ ರಾಶಿ ಬಲದಲ್ಲಿದೆ. ಎಚ್ಚರ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವೂ ಬಹಳ ವಿಶೇಷವಾಗಿದೆ. ವ್ಯಾಪಾರದಲ್ಲಿ ಒಂದಷ್ಟು ಅಸಮಾಧಾನ ಇರಬಹುದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು ಇರಬಹುದು, ಒಂದಷ್ಟು ಚಿಂತನೆಗಳು ನಿಮಗೆ ಬೇರೆ ಬೇರೆ ಥರನೇ ನೋವಾಗಬಹುದು. ಆದರೆ ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಒಂದಷ್ಟು ಲಾಭವಿದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಒಳ್ಳೆ ಲಾಭದ ಕ್ಷಣಗಳೇ. 2 ಗಂಟೆವರೆಗೂ ನಿಮ್ಮ ಚಿಂತನೆ ಏನು ಮಾಡಿದ್ರೂ ಅದನ್ನು ಸಾಬೀತುಪಡಿಸ್ಕೊಳ್ತೀರಿ, ಸಿದ್ಧಿಪಡಿಸ್ಕೊಳ್ತೀರಿ. 2ರ ನಂತರ ಒಂದಿಷ್ಟು ಅಸಮಾಧಾನ ಶುರುವಾಗುತ್ತೆ. ಅದರ ಮಧ್ಯದಲ್ಲಿ ಶುಭ ಸಂಧ್ಯಾಕಾಲ ಸಂಧ್ಯಾ 4:05 ಆ 4:05 1:20 ಮಾತ್ರ ಬಹಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಯಾರೊಬ್ಬರ ಹತ್ರ ವ್ಯವಹಾರಗಳನ್ನು ಹೆಚ್ಚು ಮಾಡಕ್ಕೆ ಹೋಗಬೇಡಿ. ಮತ್ತು ನೀವು ಅತಿಯಾದಂಥ ವೇಗವಾಗಿ ಗಾಡಿ ಚಲಾಯಿಸ್ತಕ್ಕಂಥದ್ದು, ನೀವೆಷ್ಟೇ ಕಡಿಮೆ ಸ್ಪೀಡಲ್ಲಿದ್ದರೂ ಸಹಿತ ಏನಾದರೂ ಒಂದು ವ್ಯತ್ಯಾಸ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಇರುತ್ತೆ. ಈ ಸಮಯದಲ್ಲಿ ಡ್ರೈವಿಂಗು ಸಹಿತ ಅಷ್ಟು ಸಮಂಜಸ ಅಲ್ಲ. ಹಾಗೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವುದು ಸಮಂಜಸವಲ್ಲ. ಏನು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗದಿರನೂ ಒದ್ದಾಡಬಹುದು ಅಥವಾ ಯಾರಾದರೂ ಒಂದಷ್ಟು ನಿಂದನೆ ಮಾತಾಡಬಹುದು. ಏನೇ ಆದರೂ ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ತಾಳ್ಮೆ ತಗೊಳ್ಳಿ. ತಾಳಿದವನು ಬಾಳಿಯಾನು ಈ ಒಂದು ಸಮಯ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ. ಒಂದು ಹೊಸದರ ಬಗ್ಗೆ ಯೋಚನೆ ಮಾಡತಕ್ಕಂಥದ್ದು, ಕೆಲವೊಂದಷ್ಟು ವಿಚಾರಗಳು, ಬೇಡದಿದ್ದ ವಿಚಾರಗಳು ತಲೆಯಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು. ಹಾಗೆ ಇವತ್ತು ಒಂದಷ್ಟು ದೂರಭಾರ ಪ್ರಯಾಣ ಮಾಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು, ವೃತ್ತಿಪರವಾಗಿ ಏನಾದ್ರು ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತೀರಿ. ಅದರಂತೆ ಭಗವಂತನ ಸಂಕಲ್ಪ ಎಲ್ಲವೂ ಸಿದ್ಧಿಸುತ್ತೆ. ಮಧ್ಯಾಹ್ನ ಒಳ್ಳೆ ಸಮಯದಲ್ಲಿ ಊಟ ಮಾಡತಕ್ಕಂಥದ್ದು, ಊಟದ ಒಂದು ಅಭಿರುಚಿ ಬೇರೆ ತರನೇ ಇಟ್ಕೊಳ್ತಕ್ಕಂಥದ್ದು, ಫ್ರೆಂಡ್ಸು ಮತ್ತು ದೂರಭಾರ ಸಂಬಂಧಿಕರ ಜೊತೆ ಎಲ್ಲನ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಅಥವಾ ನಿಮ್ಮ ವಾಸ್ತುಗೃಹದಿಂದ ಮತ್ತೊಂದು ವಾಸ್ತುಗೃಹಕ್ಕೆ ಹೋಗಿ ಅಲ್ಲೇನಾರು ಒಂದಷ್ಟು ಸಾಧನೆಗಳನ್ನು ತಂದುಕೊಳ್ತಕ್ಕಂಥದ್ದು. ಒಟ್ಟಾರೆ ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಂತಸ, ಸಂಭ್ರಮ, ಸಡಗರ ಎಲ್ಲವೂ ಇವತ್ತು ಮನೆ ಮಾಡಿದೆ. ಭಗವಂತನ ಸಂಕಲ್ಪ, ಭಗವಂತ ಕೊಟ್ಟರೆ ಎಲ್ಲ ಹೀಗೆ ಕೊಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ ಇದೆ, ಒಂದಷ್ಟು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಯಾವುದು ಬೇಡವೋ ಅದ್ರ ಬಗ್ಗೆ ನಿಮ್ಮ ಆಸಕ್ತಿ ಇದೆ. ಭಗವಂತ ಕೊಟ್ಟಿದ್ದರಲ್ಲಿ ಅದನ್ನು ಹೇಗೆ ಆಲೋಚನೆ ಮಾಡಬೇಕು, ಹೇಗೆ ಸರಿಪಡಿಸ್ಕೋಬೇಕು ಅದರ ಬಗ್ಗೆ ನಿಮ್ಮ ಅರಿವು ತುಂಬ ಕಡಿಮೆ ಆಗ್ತಾ ಇದೆ. ಹಾಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತ ತಂದುಕೊಳ್ತಾ ಇದ್ದೀರಿ. ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು, ಒಂದು ಹೊಸತನವನ್ನು ಕಾಣಬೇಕು ಅಂದರೆ ಅಲ್ಲಾಗುತ್ತಿರತಕ್ಕಂತಹ ವ್ಯತ್ಯಾಸಗಳು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡ್ತಾ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು.
ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಕುಲದೇವರ ಆಶೀರ್ವಾದ ಪಡೆದಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ತಂದುಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಆಗಿಂದಾಗಲೇ ಅಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಹಿರಿಯರ ಮಾತಿನಂತೆ ನೀವು ಸ್ವಲ್ಪ ಅನುಕರಿಸಿದ್ರು ಸಾಕಷ್ಟು ಒಳ್ಳೆ ಫಲವನ್ನು ತಂದುಕೊಳ್ತೀರಿ. ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ ಮತ್ತು ಹೆಸರು ಕಾಳನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ನಿಂತು ಗಿಡಗಳ ಮೇಲೆ ಚೆಲ್ಬಿಡತಕ್ಕಂಥದ್ದು ಒಳ್ಳೆಯದು. ಹಾಗೆ ಸ್ವಲ್ಪ ಶ್ವಾನಗಳಿಗಾಗಲಿ ಅಥವಾ ಕೋತಿಗಳಿಗಾಗಲಿ ಅಥವಾ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳಿಗಾಗಲಿ ಏನೂ ನಿಮ್ಮ ಪ್ರಾಣಿ ಪಕ್ಷಿಗಳು ಸಿಗಲಿಲ್ಲ ಅಂದರೂ ಒಂದಷ್ಟು ಗಿಡ ಮರಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ನೀರು ಹಾಕಿ ತದನಂತರ ಆಚೆ ಹೊರಡೋದು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಶರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಹಾ, ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ. ನಮ್ಮ ಹೆಸರು ಅನ್ನಪೂರ್ಣ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಗೋಕಾಕದಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆ ರೀ. ಸರಿ, ಮಾತಾಡಿಮ್ಮ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಆರಾಮಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ಸ್ವಲ್ಪ ಏನ್ ಮೂಟ ಈಗ ನೋಡ್ಬಾರ್ದು ಗುರುಜಿ. ನಾಲ್ಗೆ ಸಮಸ್ಯೆ ಐತ್ರಿ ನನಗ. ಹಾ ಹಾ, ಗುರುಜಿ ಹೇಳಮ್ಮ, ಮಾತಾಡು ತಾಯಿ. ನಾಲ್ಗೆ ಸಮಸ್ಯೆ, ಲಾಲಾರಸ ಇಲ್ರಿ ನಾಲ್ಗೆಗೆ. ಏನು ಊಟ ಹೋಗಲ್ತು, ಏನು ಇದು ಹೋಗಲ್ರಿ. ಅದ ಆಸ್ಪತ್ರೆಗೆಲ್ಲ ತೋರ್ಸಿವು, ನಾರ್ಮಲ್ ಅಂತ ಬಂದೈತಿ ಎಲ್ಲ. ಒಟ್ಟ ಊಟ ಹೋಗಲ್ರಿ. ಅಂದ್ರೆ ಯಾವ್ದು ರುಚಿ ಕರ್ಸೋದಿಲ್ವಾ? ನಾಲ್ಗೆ ರುಚಿ ಆಗೋದಿಲ್ವಾ? ಓರಿ ಗುರುಜಿ, ನಾಲ್ಗೆಗೆ ರುಚಿ ಗೊತ್ತಾಗೋದಿಲ್ವಾ? ನಾಲ್ಗೆ ರುಚಿ ಇಲ್ರಿ. ಆಮೇಲೆ ಲಾಲಾರಸ ಉಗುಳು ಅನ್ನೋದ ಬರೋಂಗಿಲ್ರಿ ನನಗ. ರುಚಿ ಇಲ್ರಿ ಒಟ್ಟ. ಒಟ್ಟ ಖಾರ ಹತ್ತೈತ್ರಿ, ಏನೂ ತಿನ್ನಾಕ ಆಗೋಲ್ರಿ. ನಾಲ್ಗೆ ಎಲ್ಲ ಹೊಡೆದಂಗಾಗಿದೆ, ಬಾಯಿ ಹುಣ್ಣಾಗಿದ್ಯಮ್ಮ? ಹುಣ್ಣಬಿ ಏನಿಲ್ರಿ ಗುರುಜಿ, ಬರೀ ಮನಾದ ನ್ಯಾಲ್ಗಿರಿ, ಒಂದು ಗುಳ್ಳಿ ಇಲ್ರಿ. ಸಫಾಯಿ ಐತ್ರಿ ನ್ಯಾಲ್ಗಿ. ಓಕೆ ಗುರುಜಿ, ಇದಕ್ಕೆ ಒಂದು ಕೆಲಸ ಮಾಡಿಮ್ಮ. ಈ ಕರೆ ಇಪ್ಲಿ ಅಂತ ಬರುತ್ತೆ ಗೊತ್ತಾ? ನೀವು ಗ್ರಂಥಿ ಅಂಗಡಿಯಲ್ಲಿ ಕೇಳಿ, ಪೂಜಾ ಸಾಮಗ್ರಿಗಳು ಸಿಗುವಂತ ಸ್ಥಳದಲ್ಲಿ ಅಥವಾ ಗಿಡಮೂಲಿಕೆಗಳು ಮಾರುವಂತ ಸಾನ್ನಿಧ್ಯದಲ್ಲಿ ಆಯುರ್ವೇದಿಕ್ ಶಾಪ್ ಅಲ್ಲಿ ಕರೆ ಇಪ್ಲಿ ಅಂತ ಬರುತ್ತೆ. ಇಪ್ಲಿ ಅಂತ ಕೇಳಿ. ಆ ಇಪ್ಲಿ ಮತ್ತೆ ಜೇನುತುಪ್ಪ, ಬೆಳಿಗ್ಗೆ ಇಪ್ಲಿ ಮತ್ತು ಜೇನುತುಪ್ಪನ ಎರಡು ಇಪ್ಲಿನ ಪುಡಿ ಮಾಡಿಬಿಟ್ಟು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ನಾಲ್ಗೆ ಮೇಲೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಅದನ್ನ ನುಂಗಬೇಡಿ, ಸ್ವಲ್ಪ ಹೊತ್ತು ಬಿಡಿ. ಅದಾದ ಮೇಲೆ ಮಾಮೂಲಿ, ಅದಾದ ನಂತರ ಜೇನುತುಪ್ಪ ಬೇಡ, ಬರೀ ಇಪ್ಲಿ ಮಾತ್ರ ಹಾಕಿ. ಫಸ್ಟ್ ಜೇನುತುಪ್ಪ ಇಪ್ಲಿ ಎರಡೂ ಹಾಕಬೇಕು. ಅದಾದ ನಂತರ ಒಂದು 5 ರಿಂದ 10 ನಿಮಿಷ ಬಿಟ್ಟು ಅದನ್ನ ಚೆನ್ನಾಗಿ ಉಗಿದ್ಬಿಟ್ಟು ತಿನ್ನಕ್ಕೆ ಬಾಯಿ ತೊಳ್ಕೊಂಡು ಅದಾದ್ಮೇಲೆ ನಾಲಿಗೆ ಮೇಲೆ ಪುನಃ ಬರೀ ಇಪ್ಲಿ ಮಾತ್ರ ಹಾಕಿ. ಆ ಬರೀ ಇಪ್ಲಿ ಅದು ದೇಹದ ಆರೋಗ್ಯಕ್ಕೆ ಹೋದ್ರೆ ಏನು ತೊಂದರೆ ಇಲ್ಲ, ಹೊಟ್ಟೆ ಒಳಗೋದು ಏನು ತೊಂದರೆ ಇಲ್ಲ, ಅದು ಒಳ್ಳೆ ಔಷಧಿ ಇದು. ಆ ಇಪ್ಲಿನ 2ನೇ ಸತಿ ಉಪಯೋಗಿಸಿದ್ರೆ ಇದನ್ನ ಒಂದು 15 ದಿವಸ ಮಾಡ್ಬೇಕು. ನೀವು ದಿನ ಬಿಟ್ಟು ದಿನ ಮಾಡಬೇಕು. ಈ ಪ್ರಕಾರ ಮಾಡ್ತಾ ಬನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾಲ್ಗೆ ರುಚಿನೂ ಬರುತ್ತೆ. ಈ ತರ ಸಮಸ್ಯೆ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಮಾಡಿ, ಒಳ್ಳೇದಾಗ್ಲಿ. ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಶರಿಂದ. ಗುರುಶೀಗ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನ ಧನು ರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಬಹುದು. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ತಮ್ಮ ಆಲೋಚನೆ ಇರುತ್ತೆ. ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥದ್ದಿರುತ್ತೆ. ಜೊತೆಗೆ ನಿಮ್ಮ ಸ್ನೇಹ, ನಿಮ್ಮ ವಿಶ್ವಾಸ, ತಾವು ಹಾಕುವ ಹೆಜ್ಜೆ ಪ್ರತಿಯೊಂದು ಕಡೆನೂ ಸಹಿತ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಎಲ್ಲವೂ ವಿಶೇಷವೇ. 3ರ ನಂತರ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಭಗವಂತ ಎಲ್ಲವನ್ನೂ ಕೊಟ್ಟರು, ಅದರ ಹಿಂದೆ ಮತ್ತೊಂದನ್ನು ಇಟ್ಟಿರ್ತಾನೆ. ಹಾಗೆ ಇವತ್ತು ಧನುರಾಶಿಯವರಿಗೆ 3 ಗಂಟೆವರೆಗೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಇದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸಿನ ಹಾದಿಯಲ್ಲೇ ಇದೆ. ಆದರೆ 3ರ ನಂತರ ಆಗುವಂತಹ ವ್ಯತ್ಯಾಸಗಳು 3ರಿಂದ ಸರಿಸುಮಾರು 4:20 ತನಕ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. 4:20 ಆದ ನಂತರ ಮತ್ತೆ ಸಾಧಾರಣವಾದಂತಹ ಒಂದು ಸ್ಥಿತಿ ಬರುತ್ತೆ. ಆದರೂ ಇವತ್ತು ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಮತ್ತೊಬ್ಬರ ಜೊತೆಯಲ್ಲಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಅನ್ಸುತ್ತೆ.
ಯಾಕೆಂದರೆ ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಹಾಗೆ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಹಣಕಾಸಿನ ವಿಚಾರ, ಕೆಲವಷ್ಟು ಕಾಗದ ಪತ್ರಗಳು ಅಥವಾ ಯಾವುದೇ ಒಂದು ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರ ಜವಾಬ್ದಾರಿ ಕೊಟ್ಟು ಕೂರುವಂತಹದ್ದು ಅಷ್ಟು ಸಮಂಜಸವಾದಲ್ಲ. ಎಚ್ಚರಿಕೆ ಇರಲಿ. ಒಳ್ಳೆ ಸಮಯ ಅಂತಂದಾಗ ಮೈ ಮರೆತು ಕೂತ್ಕೊಳ್ಳಬಾರದು. ಜವಾಬ್ದಾರಿಯಲ್ಲಿದ್ದರೆ ಅಷ್ಟೇ ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಿಗೆ ಸಮಾಧಾನ ತಂದುಕೊಳ್ತೀರಿ, ದೂರಬಾರ ಪ್ರಯಾಣ ಬೆಳೆಸುವಂತ ಆಸೆಯಲ್ಲಿರ್ತೀರಿ. ಜೊತೆಲಿರ್ತಕ್ಕಂಥವರು ಕುಟುಂಬ ಸದಸ್ಯರೊಂದಿಗೆ ಒಂದಷ್ಟು ಹಸನ್ಮುಖಿತನ ನಗುಮುಖದಲ್ಲಿರ್ತೀರಿ. ಬಹುಶಃ ಬಹಳ ದಿನಗಳ ನಂತರ ನಿಮ್ಮ ಮುಖದಲ್ಲಿ ಒಂದು ನಗುಮುಖವನ್ನು ಇವತ್ತು ನಾವು ನೋಡಬಹುದು. ಯಾಕೆಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇರ್ತೀರಿ, ಒಂದು ಅಸಮಾಧಾನವನ್ನು ಕಾಣ್ತಾ ಇರ್ತೀರಿ. ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಸಮಂಜಸವಾದಲ್ಲದ್ರಿಂದ ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ಇವತ್ತು ನೀವು ಏನು ಕೆಲಸ ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ಹನುಮನ ಪ್ರಾರ್ಥನೆ ಮಾಡಿ, ವಿಷ್ಣು ಆರಾಧನೆ ಮಾಡಿ, ಸಾಧ್ಯವಾದರೆ ತುಳಸಿಯಿಂದ ಸ್ವಾಮಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿ, ಹಾಗೆ ನೊಂದು ಬೆಂದಿರತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರಿಗೂ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಅಥವಾ ಹಸಿವಿನ ದಯೆಯಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಅನ್ನದಾನವನ್ನು ಉಂಟು ಕೊಡ್ತಕ್ಕಂಥದ್ದು. ಹಾಗೆ ಮತ್ತೊಬ್ಬರ ಸಹಾಯಕ್ಕಾಗಿ ನಿಲ್ಲುವಂಥ ಮನಸ್ಥಿತಿ ತಮ್ಮಲ್ಲಿದ್ದರೆ ನಿಮ್ಮ ಸಹಾಯಕ್ಕಾಗಿ ಭಗವಂತ ನಿಮ್ಮ ಜೊತೆಯಲ್ಲಿದ್ದಾನೆ. ಅಷ್ಟೇ ಅಲ್ದಿರ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಚೆನ್ನಾಗಿರ್ತಕ್ಕಂಥ ಶ್ರೀಗಂಧದ ಚಕ್ಕೆ ಇದ್ದರೆ ಆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದಕ್ಕೆ ಶ್ವೇತ ಪುಷ್ಪಗಳನ್ನು ಅಂದರೆ ಬಿಳಿಯ ಬಣ್ಣದ ಹೂಗಳಿಗೆ ಗಂಧವನ್ನು ಲೇಪನ ಮಾಡಿ ಮಹಾವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಂದಿಷ್ಟು ಅಸಮಾಧಾನವೂ ಇದೆ, ಸಮಾಧಾನಕರವೂ ಇದೆ. ಭಗವಂತ ಕೊಟ್ಟಾಗ ಅದನ್ನು ಹೇಗೆ ಸ್ವೀಕರಿಸಬೇಕು, ಯಾವ ಪ್ರಕಾರ ಆಲೋಚನೆ ಮಾಡಬೇಕು, ಅಥವಾ ನಿಮ್ಮ ಚಿಂತನೆಗಳಿಗೆ ತಕ್ಕ ಫಲವನ್ನು ಹೇಗೆ ಹುಡುಕೋಬೇಕು, ಇದೆಲ್ಲದರ ಬಗ್ಗೆ ಕುಂಭರಾಶಿಯವರು ಯೋಚನೆ ಮಾಡಬೇಕು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದದ್ದು ಇವತ್ತಿನ ದಿವಸ ಶನೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ದೇವಿ ಆಲಯಕ್ಕೆ ಹೋಗಿ ತಾಯಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಲೋಟ ಗೋಕ್ಷೀರವನ್ನು, ಸಾಧ್ಯ ಅಂದರೆ ಹಸುವಿನ ಹಾಲು ಅಥವಾ ಒಂದು ಲೋಟ ಹಾಲನ್ನು ತಗೊಂಡು ಯಾರಾದರೂ ಸಣ್ಣ ಮಕ್ಕಳಿಗೋ ಹಿರಿಯರಿಗೋ ಹಿರಿಯರಿಗೋ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಗೆಯಷ್ಟು ಲವಣ, ಒಂದು ಚಿಟಿಗೆಯಷ್ಟು ಲವಣ, ಒಂದು ಚಿಟಿಗೆಯಷ್ಟು ಅಕ್ಕಿ, ಎರಡೂ ಧಾನ್ಯವನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಬಿಲ್ವಪತ್ರೆಯಿಂದ ಶಿವನಿಗೊಂದು ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದ, ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ದೂರಬಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ಮಾಡುವ ಯಾವುದೇ ಒಂದು ಕಾಯಕವಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು ಸರಿಯಲ್ಲ. ಹಾಗೆ ನೀವು ಯಾವುದನ್ನು ನೋಡಿದಿರಾ ನಿಮ್ಮ ಹೆಜ್ಜೆ ನೀವು ಮುಂದೆ ಹಾಕಿದ್ರು ನಿಮ್ಮನ್ನು ನೋಡಿ ಬೇರೆ ತರ ಮಾತಾಡ್ಕೊಳ್ಳುವಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಾ ಇರುತ್ತೆ. ಜೋಪಾನ, ಹಾಕುವ ಪ್ರತಿ ಹೆಜ್ಜೆ ಬಹಳ ಸೂಕ್ಷ್ಮ ರೀತಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಸ್ವಂತ ಉದ್ಯೋಗ ಆಗಲಿ, ಸ್ವಂತವಾಗಿ ಮಾಡುವಂತಹ ಕೆಲಸ ಕಾರ್ಯಗಳಾಗಲಿ ಅಥವಾ ಯಾವುದೇ ಒಂದು ವಿಚಾರವಾಗಿ ನೀವು ಸ್ವಂತ ಆಲೋಚನೆಯಿಂದ ತಾವು ಮಾಡಿದ್ದು ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಆದರೆ ಮತ್ತೊಬ್ಬರ ಮಾತಿನಂತೆ ನಡೆದಿದ್ದೆ ಆದರೆ ಅಲ್ಲಿ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ರಾಶಿಯಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಜಲಪೂಜೆ, ಅಂದರೆ ಎಲ್ಲಾದರೂ ನಿಂತಿರೋ ನೀರಾದರೂ ಪರವಾಗಿಲ್ಲ, ಕೆರೆ, ಬಾವಿ ಅಥವಾ ಹರಿಯುವ ನೀರು, ಸಮುದ್ರ ತೀರ ಇಂತಹ ಸಾನ್ನಿಧ್ಯಗಳಿದ್ದರೆ ಅಲ್ಲಿ ಒಂದು ಗಂಗೆ ಪೂಜೆ ಮಾಡತಕ್ಕಂಥದ್ದು, ಅಥವಾ ಮನೆಯಲ್ಲೇ ಸಾಧ್ಯವಾದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಟು ಅದರಲ್ಲಿ ತುಳಸಿ ದಳ ಅಥವಾ ಒಂದಷ್ಟು ಬಿಳಿ ಹೂ, ಒಂದಷ್ಟು ಗರಿಕೆ ಇಂಥದ್ದನ್ನು ಹಾಕಿ ಒಂದು ಗಂಗೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕಾರಣ ನಮ್ಮೊಳಗಿರುವಂತಹ ಒಂದಷ್ಟು ಮನಸ್ಥಿತಿಯ ನೋವುಗಳಿದೆಯಲ್ಲ, ಸಮಸ್ಯೆ ಎಂಬತಕ್ಕಂಥದ್ದನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಅನಾರೋಗ್ಯ ಕ್ಷಣಗಳನ್ನು ಆರೋಗ್ಯಕರವಾಗಿ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಗುರು ಹಿರಿಯರು ಹೇಳಿರ್ತಕ್ಕಂಥ ಮಾತನ್ನ ಸಮಂಜಸವಾಗಿ ಆಲೋಚನೆ ಮಾಡಬೇಕಾದರೂ ಗಂಗಾರಾಧನೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಥವಾ ಯಾವುದಾದ್ರು ಒಂದು ದೇವಾಲಯಕ್ಕೆ ಹೊರಟಾಗ ದೇವಾಲಯದಲ್ಲಿ ಒಂದಷ್ಟು ಗೋಕ್ಷೀರವನ್ನು, ಅಂದರೆ ಅಭಿಷೇಕದ ಸಮಯದಲ್ಲಿ ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರು ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದೇನೇ ಇದ್ರೂ ಇವತ್ತು ಸಂಧ್ಯಾಕಾಲ 4ರಿಂದ 4 ಗಂಟೆ 45 ನಿಮಿಷ, 4ರಿಂದ 4 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು.
ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ, ವ್ಯವಹಾರಗಳನ್ನು ಮಾಡೋದು ಬೇಡ, ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ಮಾಡೋದು ಬೇಡ. ಯಾರೊಬ್ಬರ ಸ್ನೇಹಿತರ ಜೊತೆಯಲ್ಲಿದ್ದರೂ ಯಾವುದೇ ಒಂದು ವಿಚಾರ ಇದ್ರೂ ಈ ಸಮಯದಲ್ಲಿ ಬಹಳ ಯೋಚನೆ ಮಾಡೇ ಮಾತಾಡಬೇಕಾಗತ್ತೆ. ಸ್ವಲ್ಪ ಯಾಮರಿದ್ರೆ ಅದು ನಿಮಗೆ ಬೇರೆ ತರ ಸಮಸ್ಯೆ ಆಗ್ಬೋದು, ಒಂದು ದೊಡ್ಡ ಪನಿಷ್ಮೆಂಟ್ ಆಗ್ಬೋದು. ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹೋಗಿ. ಇವತ್ತಿನ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪ್ರತ್ಯೇಕವಾಗಿಟ್ಟು ನಾಳೆ ಬೆಳಿಗ್ಗೆ ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾವು ಗದಗ ಡಿಸ್ಟ್ರಿಕ್ಟ್ ಇಂದ ಮೇಡಮ್ ಮಾತಾಡೋದ್ರಿ. ಸರಿ, ನಿಮ್ಮ ಹೆಸರು ಹೇಳಿಮಾ. ಸುಧಾರಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮೇಡಮ್, ನಮ್ಮ ಮಗ ಬಗ್ಗೆ ಅಂತ ಕೇಳ್ಬೇಕಿತ್ರಿ ಮೇಡಮ್. ಆಯ್ತಮ್ಮ, ಮಾತಾಡಿ. ಸರಿ ಮೇಡಮ್, ಆಯ್ತ್ರಿ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀಮ್ಮ. ಆಕ್ಚುಲಿ ಹಂಗೆ ಕಾಲ್ ಮಾಡಿ ಸಿಗುತ್ತೋ ಇಲ್ಲ, ಕನೆಕ್ಟ್ ಆಗುತ್ತೋ ಇಲ್ಲ ಅಂತ ಹಂಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ಬಿಡ್ತ್ರಿ ಗುರುಜಿ. ನಾನೇ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ. ಆರಾಮದಿರಿ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ನೀನ್ ಚೆನ್ನಾಗಿದ್ದೀಮ್ಮ? ನಾವು ಆರಾಮದಿರಿ ಗುರುಜಿ. ಹೇಳಮ್ಮ. ಮಗಳ ಬಗ್ಗೆನೆ ಕೇಳ್ಬೇಕಿತ್ರಿ ಗುರುಜಿ. ಫೆಬ್ರವರಿ 20ನೇ ತಾರೀಕಿಗೆ 2 ವರ್ಷ ಮುಗಿತಾವ್ರಿ ಗುರುಜಿ. ಈಕಿಗೆ ಅವಳು ಇನ್ನೂ ಮಾತಾಡ್ತಿಲ್ಲ ಗುರುಜಿ ಕರೆಕ್ಟ್ ಆಗಿ. ಅಮ್ಮ ಮಾಮ ಅಂತ ಇಷ್ಟೇ ಮಾತಾಡ್ತಾಳೆ ಗುರುಜಿ. ಸಾಕು, ಅಮ್ಮ ಮಾಮ ಇಬ್ಬರು ಜೊತೆಲಿದ್ರೆ ಕೈ ಹಿಡಿದು ನಡೆಸೋದಾಯ್ತಲ್ಲ. ಇರ್ಲಿ, ನಿನ್ನ ಮಗು ಮಾತಾಡುತ್ತೆ, ಭಯ ಪಡೋದು ಬೇಡ. ಯಾಕೆಂದ್ರೆ ಹುಟ್ಟಿದ ಮಕ್ಕಳು, ಕೆಲವಷ್ಟು ಮಕ್ಕಳು ಬಹಳ ಬೇಗ ಚುರುಕಾಗಿ ನಡೆಯುತ್ತೆ, ಕೆಲವಷ್ಟು ಮಕ್ಕಳು ನಿಧಾನ ಇರುತ್ತೆ. ಅದಕ್ಕಾಗಿ ನೀವು ಭಯ ಪಡೋದು ಬೇಡ. ಮಗು ಮಾತಾಡೋದು ಮಾತ್ರ ವ್ಯತ್ಯಾಸನ, ಬೇರೆ ಏನಾದ್ರು ವ್ಯತ್ಯಾಸಗಳಿದ್ಯಾ? ಮತ್ತೇನಿಲ್ಲ ಗುರುಜಿ, ಅದೊಂದೇ ಗುರುಜಿ. ಓಡಾಡೋದು, ಕೂತ್ಕೊಳ್ಳೋದು, ಹಸಿವು ಎಲ್ಲವೂ ಇದೆ. ಇದಕ್ಕೆ ಒಂದು ಕೆಲಸ ಮಾಡಮ್ಮ, ಬಜೆ ಅಂತ ಬರುತ್ತೆ ಗೊತ್ತಾ? ಬಜೆ ಮತ್ತು ಜೇನುತುಪ್ಪ. ಬಜೆ ಮತ್ತು ಜೇನುತುಪ್ಪ, ಸ್ವಲ್ಪ ಇಪ್ಲಿ. ಈಗಷ್ಟೇ ಒಬ್ಬರು ತಾಯಿಗೆ ಹೇಳಿದೆ ನಾನು ಇಪ್ಲಿ ಬಗ್ಗೆ. ಅದೇ ತರ ಕೇಳಿಸ್ದೆ ಅಲ್ವಾ? ಅದೇ ತರ ಒಂದ್ ಸ್ವಲ್ಪ ಇಪ್ಲಿ, ಬಜೆನ ಗಂಧ ತೆಗಿ. ಒಂದಿಷ್ಟುದ್ದ ಬಜೆ ಕೊಂಬು ತಂದು ಗಂಧ ತೆಗೆದು ಅದಕ್ಕೆ ಒಂದು ಹನಿ ಜೇನುತುಪ್ಪ ಹಾಕಿ ಅದ್ರ ಜೊತೆಗೆ 1 ಅಥವಾ 2 ರೌಂಡ್ ಅಷ್ಟು ಮಾತ್ರ ಇಪ್ಲಿ ಹಾಕು. ಯಾಕಂದ್ರೆ ಅದು ಖಾರ ಇರೋದ್ರಿಂದ, ಸ್ವಲ್ಪ ಖಾರ ಅನ್ಸಿರೋದ್ರಿಂದ ಮಕ್ಕಳಿಗೆ ಕಷ್ಟ ಆಗ್ಬೋದು. ಆದ್ರೂ ಇದನ್ನ ಕರೆಕ್ಟ್ ಆಗಿ 2 ದಿವಸಕ್ಕೆ ಒಂದ್ಸತಿ, ಇವತ್ತು ಕೊಟ್ರೆ ನಾಳೆ ಬೇಡ, ನಾಳಿದ್ದು ದಿನ ಬಿಟ್ಟು ದಿನ ಆ ತರಹ ಅದನ್ನ ನಾಲಿಗೆ ಮೇಲೆ ಹಾಕ್ತಾ ಬಾ. ನಿನ್ನ ಮಗು ಚೆನ್ನಾಗಿ ಮಾತಾಡುತ್ತೆ, ಧೈರ್ಯವಾಗಿರು, ಒಳ್ಳೇದಾಗತ್ತೆ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸುಲೋಚನಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಗದಗಿನಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಇವಾಗ? ಸರಿ, ಮಾತಾಡಿಮ್ಮ. ಹಲೋ. ಹಲೋ ಅಪ್ಪಾಜಿ. ಹಾ, ಹೇಳಮ್ಮ. ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಗದಗ ಡಿಸ್ಟ್ರಿಕ್ಟ್ ನಿಂದ್ರಿ ಅಪ್ಪಾಜಿ. ಹೇಳಮ್ಮ. ನಮ್ಗೆ ಒಟ್ಟ ಏನು ಕಾರ್ಯ ಸಿದ್ಧಿನೇ ಇಲ್ಲ, ಯಾಕ್ರಿ ಅಪ್ಪಾಜಿ ಅಂತ. ನಿಮ್ಮ ಮಾತು ಸ್ವಲ್ಪ ಸ್ಪಷ್ಟವಾಗಿ ಬರಬೇಕು. ನಿಮ್ಮ ಫೋನ್ ನಿಮ್ಮ ಕೈಲಿದೆ, ನಿಮ್ಮ ಕಿವಿಗೂ ನಿಮ್ಮ ಬಾಯಿಗೂ ಹತ್ತಿರದಲ್ಲಿ ಇರಬೇಕು ಫೋನ್. ಅಪ್ಪಾಜಿ, ನಾವು ನಮ್ಮ ಕೆಲಸ ಕಾರ್ಯದ ಹೊಟ್ಟೆ ಯಶಸ್ವಿ ಇಲ್ಲ, ಏನಿಲ್ಲ, ಯಾಕ್ರಿ ಅಪ್ಪಾಜಿ ಅಂತ. ನಿಮ್ ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀರಾ? ಹೌದ್ರಿ. ಅದನ್ನ ಆಫ್ ಮಾಡಿ. ಲಾಕ್ ಮಾಡ್ಲೆ? ಫೋನ್ ಆಫ್ ಮಾಡಬೇಡಿ, ಲೌಡ್ ಸ್ಪೀಕರ್ ಆಫ್ ಮಾಡಿ. ಈ ನಂಬರ್ ಹತ್ತಿಲ್ಲ ಅಂದ್ರೆ ಆನಂದ್ ಫೋನ್ ಮಾಡ್ತೀರಿ ಅಪ್ಪಾಜಿ? ಇನ್ನೊಂದು ನಂಬರ್ ಫೋನ್ ಮಾಡೋತ್ತಿಗೆ ನಾಳೆ ಸಿಗತ್ತೆ, ಇವತ್ತು ಸಿಕ್ಕಲ್ಲ. ಇನ್ನು ಫೋನ್ ಲೌಡ್ ಸ್ಪೀಕರ್ ಆಫ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗ್ತಿಲ್ಲ, ಯಾರಿಗೂ ಹೇಳ್ತೀನಿ. ಇಲ್ಲೇ ಇದ್ದೀನಿ. ಹಲೋ. ಹಲೋ, ನಾನು ಸುಲೋಚನಾ ಅಂತ ಅಪ್ಪಾಜಿ. ಹೇಳಮ್ಮ. ಸುಲೋಚನಾ, ಗದಗ ಡಿಸ್ಟ್ರಿಕ್ಟ್ ನೋಡ್ರಿ. ಆಯ್ತು ತಾಯಿ. ಹಾನ್ರಿ ಅಮ್ಮ, ನಿನ್ ಸಮಸ್ಯೆ ಏನು ಹೇಳಮ್ಮ? ನನ್ನ ಹೆಸರು, ನಮ್ಮ ಮಂದಿಯವರ ಹೆಸರು ಮೈಲಾಲಿಂಗ. ಮೈಲಾಲಿಂಗ. ಸುಲೋಚನಾ ಅವರೇ? ಹಲೋ ಹಲೋ, ಸುಲೋಚನಾ ಅಂತ್ರಿ. ಅದೇ ಗೊತ್ತಾಯ್ತು, ನಿಮ್ ಹೆಸರು ಗೊತ್ತಾಯ್ತು. ನಿಮ್ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ತಿಳಿಸಿ ಅಂತ ಗುರುಜಿ ಹೇಳ್ತಾ ಇರೋದು. ನಮ್ಗೆ ಯಾವ ಕಾರ್ಯ ಕೆಲಸದೊಳಗೂ ಸಿದ್ಧಿ ಆಗ್ತಾ ಇಲ್ರಿ, ಅದಕ್ಕೆ ಅಷ್ಟೇ. ಯಾವ ಕಾರ್ಯ ಸಿದ್ಧಿ ಆಗ್ತಾ ಇಲ್ಲ ಅನ್ನೋದು. ನೀವು ಯಾವ ಅನುಷ್ಠಾನ ಮಾಡಿ ಹೇಳಿದ್ರು ನಮ್ಗೆ ಮಾಡಕ್ ಆಗ್ತಾ ಇಲ್ರಿ. ಯಾಕೆ ಅನುಷ್ಠಾನಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಹೌದ್ರಿ. ಏನಾಗ್ತಾ ಇದೆ? ಅದಕ್ಕೋಸ್ಕರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತಾಯಿ? ಏನಂತ ಅಪ್ಪಾಜಿ, ನಂಗೆ ಗೊತ್ತಾಗ್ತಾ ಇಲ್ಲ ಏನು. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಮಕ್ಳು ಏನ್ ಕೆಲಸ ಮಾಡ್ತಾರೆ? ನಮ್ದು ವ್ಯವಸಾಯ ರೀ. ವ್ಯವಸಾಯ. ಹಾನ್ರಿ. ನಮ್ಮ ಕಳಿಸಕ್ ನಿಂಗರಾಜ, ಉದಯ, ಕಾವ್ಯ ಅಂತ್ರಿ. ಹಲೋ. ತಾಯಿ, ನಿಮ್ಮ ಮನೆದೇವ್ರ ಹೆಸರು ಹೇಳಮ್ಮ. ಮೈಲಾರಲಿಂಗೇಶ್ವರ. ಮೈಲಾರಲಿಂಗೇಶ್ವರ. ಹೌದು. ಒಂದ್ ಕೆಲಸ ಮಾಡಮ್ಮ, ಒಂದ್ 5 ಸೋಮವಾರ
ಮೈಲಾರಲಿಂಗೇಶ್ವರನ ಹೆಸರು ಹೇಳ್ಕೊಂಡು ನಿಮ್ಮ ಮನೆ ಸಮೀಪದಲ್ಲಿ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಬಿಲ್ಪತ್ರ ಮರ ಇದ್ರೆ, ಪತ್ರೆ ಮರ ಇದೆಯಾ? ಪತ್ರೆ ಮರ ಇಲ್ರಿ ಅಪ್ಪಾಜಿ, ಜೀನ್ ಮರ ಐತ್ರಿ, ಮನೆ ಮಗ್ಲ ಐತ್ರಿ. ಅಲ್ಲ, ಮನೆ ಬಗ್ಲಲ್ಲಿ ಇರಬೇಕು ಅಂದ್ರೆ ಪಕ್ಕದ ಮನೆ ಹತ್ರ ಇರಬೇಕು ಅಂತಲ್ಲ, ಸ್ವಲ್ಪ ದೂರದಲ್ಲಿ ಎಲ್ಲಾದ್ರೂ ಒಂದು ಬಿಲ್ಪತ್ರೆ ಮರ ಇದೆಯಾ? ಅಷ್ಟಿದ್ರೆ ಸಾಕು. ನಾನು ಪಕ್ಕದಲ್ಲಿ ಅಂದ ತಕ್ಷಣ ತಿರ್ಗಾ ಬೆಡ್ರೂಮ್ ಪಕ್ಕದಲ್ಲೋ ರೂಮ್ ಪಕ್ಕದಲ್ಲೋ ಇದ್ರೆ ಅದು ಕೆಲಸ ಅಲ್ಲ, ಆಯ್ತಮ್ಮ. ಬಿಲ್ಪತ್ರೆ ಮರದ ಹತ್ರ ಹೋಗು. ಸೋಮವಾರದ ದಿವಸ ಬಿಲ್ಪತ್ರೆ ಮರಕ್ಕೆ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರು ಕೈ ಮುಗಿದು ಒಂದಿಷ್ಟು ಅಕ್ಕಿ ಹಿಟ್ಟು, ಒಂದಿಷ್ಟು ಅರಿಶಿನ ಪುಡಿ ತೆಗೆದುಕೊಂಡು ಹೋಗು. ಅಕ್ಕಿ ಹಿಟ್ಟು, ಅರಿಶಿನ ಪುಡಿ ತೆಗೆದುಕೊಂಡು ಹೋಗಿ ಬಿಲ್ಪತ್ರೆ ಮರದ ಹತ್ರ ನಿಂತ್ಕೊಂಡು ಪೂರ್ವಾಭಿಮುಖವಾಗಿದ್ದು ಫಸ್ಟ್ ಆ ಅಕ್ಕಿ ಹಿಟ್ಟಿನಿಂದ ಒಂದು ಸರ್ಕಲ್ ಹಾಕು, ಒಂದು ವೃತ್ತಾಕಾರ ಹಾಕು. ಒಂದು ಸರ್ಕಲ್ ವೃತ್ತಾಕಾರ ಬರೆಯೋದು ಗೊತ್ತಾ? ಒಂದು 0 ಹಾಕುವಂತದ್ದು. ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ ಅರಿಶಿನ ಪುಡಿಯಿಂದ. ಅಕ್ಕಿ ಹಿಟ್ಟಿನಿಂದ 0 ಹಾಕಬೇಕು, ಅರಿಶಿನ ಪುಡಿಯಿಂದ ತ್ರಿಕೋನ ಬರಿಬೇಕು. 3 ತ್ರಿಕೋನ ಅಂದ್ರೆ 3 ಗೆರೆಗಳು. ಆ ತ್ರಿಕೋನದ ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಬರಿಬೇಕು. ಅಲ್ಲಿ ನಿನ್ನ ಮಕ್ಕಳು ಯಾರನ್ನ ಇದ್ದಾರ ಪಕ್ಕದಲ್ಲಿ? ಆಯ್ತಮ್ಮ, ನಾನು ಹೇಳೋದು ಕೇಳಿಸ್ಕೊತಾಯಿ. ಅಮ್ಮ, ನಾನು ಹೇಳೋದು ಕೇಳಿಸ್ಕೊತಾಯಿ. ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರಿಬೇಕಮ್ಮ. ಐಂ ಅನ್ನೋ ಒಂದು ಅಕ್ಷರ ಬರಿಬೇಕು. ಅದನ್ನ ನಿನಗೆ ಅರ್ಥ ಆಯ್ತಾ? ನಾನು ಹೇಳಿದ್ ಗೊತ್ತಾಯ್ತಾ? ಐಂ ಅಂತ ಒಂದು ಅಕ್ಷರ ಬರೆದು ಆ ಅಕ್ಷರದ ಮೇಲೆ ಚೆನ್ನಾಗಿರ್ತಕ್ಕಂಥ ಜೇನುತುಪ್ಪದ 1 ಹನಿ ಹಾಕು. ಅಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವನ ಹೆಸರನ್ನೇ 21 ಸರ್ತಿ ಹೇಳು. 21 ಸತಿ ಐಂ ಅಂತ ಬರ್ದಿರ್ತಕ್ಕಂಥದ್ರ ಮೇಲೆ 1 ಹನಿ ಜೇನುತುಪ್ಪ ಹಾಕಿ ಓಂ ನಮಃ ಶಿವ ಅಂತಕ್ಕಂಥ ಶಿವ ಮಂತ್ರವನ್ನು ಹೇಳಿ ಶ್ರದ್ಧಾಭಕ್ತಿಯಾಗಿ ಅಲ್ಲಿ ನೀನು ದೇವರನ್ನ ಪ್ರಾರ್ಥನೆ ಮಾಡು. ಒಂದು ಕನಿಷ್ಠ ಪಕ್ಷ 9 ಅಥವಾ 11 ಸೋಮವಾರ ಮಾಡು. ನಿನ್ ಸಮಸ್ಯೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ನಿನ್ನ ಕುಟುಂಬಕ್ಕೆ ಒಂದು ಬೆಳಕಾಗುತ್ತೆ. ಒಳ್ಳೆದಾಗಲಿ. ಗದಗನಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ಸುಲೋಚನಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ, ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಗುರುಜಿ, ನೀವೇನೋ ಹೇಳಕ್ ಬಂದ್ರಿ. ಅದೇಮ್ಮ, ಈ ವರ್ಷ ಫಲದ ಬಗ್ಗೆ, ವರ್ಷ ಭವಿಷ್ಯದ ಬಗ್ಗೆ ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಧ್ವನಿ ಇದೆ. ಎಲ್ಲ ಕಡೆ ಬುಕ್ಸ್ ಹೋಗಿದೆ. ಈಗ ಆಲ್ರೆಡಿ ಎಲ್ಲ ಕಡೆ ಬುಕ್ಸ್ ಹೋಗಿದೆ. ಎಲ್ಲರೂ ಸಹಿತ ಈ ಬುಕ್ಸ್ ತಗೊಳ್ತಾ ಇದ್ದಾರೆ. ಇದರೊಳಗೆ ಏನು ರಹಸ್ಯ ಇದೆ ಅರ್ಥ ಮಾಡ್ಕೊಳ್ತಿದ್ದಾರೆ. ಜೀವನದ ಅಭಿವೃದ್ಧಿಗಾಗಿ ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ ಇದು ಬರೀ ವರ್ಷದಲ್ಲಿರ್ತಕ್ಕಂಥ ವರ್ಷಫಲ ಮಾತ್ರ ಅಲ್ಲ, ವರ್ಷದ ಭವಿಷ್ಯ ಮಾತ್ರ ಅಲ್ಲ. ಇದರೊಳಗೆ ಒಂದಷ್ಟು ವಿಚಾರಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ರೀತಿ ಯಾವ್ಯಾವ ರಾಶಿಗಳಲ್ಲಿ ಏನೇನು ಫಲಾಫಲಗಳಿದೆ ಮತ್ತು ಆ ರಾಶಿಯಲ್ಲಿ ಬಂದೊದಗುವಂತಹ ಸಮಸ್ಯೆಗಳಿಗೆ ಏನ್ ಪರಿಹಾರ ಮಾಡ್ಕೊಳ್ಬಹುದು ಎಂಬತಕ್ಕಂಥದ್ದನ್ನ ಅಲ್ಲಿಂದಲ್ಲೇ ಚಿಕ್ಕದಾಗಿ ಚುಟುಕಾಗಿ ನಿಮಗೊಂದಿಷ್ಟು ಪರಿಹಾರ ಭಾಗವನ್ನು ತಿಳಿಸಿದ್ದೀವಿ. ಹಾಗೆ ಇದರಲ್ಲಿ ದಶಾಭುಕ್ತಿಗಳು ಯಾವ್ಯಾವ ದೇಶಗಳಲ್ಲಿದ್ದಾಗ ಏನಾಗುತ್ತೆ, ಅದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತ ಗ್ರಹಸ್ಥಿತಿಗಳು, ಯಾವ್ಯಾವ ಗ್ರಹ ನಕ್ಷತ್ರಚಾರ ಪ್ರಕಾರ ಯಾವ ಅನುಷ್ಠಾನವನ್ನು ಮಾಡಬೇಕು, ಯಾವ ದೇವರನ್ನ ಆರಾಧನೆ ಮಾಡಬೇಕು. ಯಾಕೆಂದ್ರೆ ದೇವರನ್ನ ಯಾರೂ ನೋಡಿಲ್ಲ. ನೋಡಿರ್ತಕ್ಕಂಥ ದೇವರು ಯಾರು? ಅದು ಜನ್ಮ ಕೊಟ್ಟು ತಂದೆ ತಾಯಿ. ತಂದೆ ತಾಯಿನ ದೇವರು ಅನ್ಕೊಂಡು ತಂದೆ ತಾಯಿ ಮಾರ್ಗದರ್ಶನ ಏನು, ತಂದೆ ತಾಯಿ ಆ ಕೆಲವಷ್ಟು ಧರ್ಮ ಸೂಕ್ಷ್ಮಗಳು ಹೇಳಿದಾಗ ನಾವು ಹೇಗೆ ಅದನ್ನು ಅರ್ಥೈಸಿಕೊಂಡು ನಡೆಯಬೇಕು ಎಂಬತಕ್ಕಂಥ ಒಂದಷ್ಟು ರಹಸ್ಯಗಳು ಈ ಗ್ರಂಥದಲ್ಲಿದೆ. ಹಾಗಾಗಿ ಇದು ಎಲ್ಲರ ಕೈ ಸೇರುವಂತಹದ್ದು, ಎಲ್ಲರಿಗೂ ಅನ್ವಯಿಸುವಂತಹದ್ದು, ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು. ಈ ಗ್ರಂಥ ಪ್ರತಿಯೊಬ್ಬರಿಗೂ ಬೆಳಕಾಗಿ ನಿಂತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ.